ನಮಸ್ಕಾರ. ಅಚೀವರ್ಸ್ ಹಂಟ್ ಕ್ಲಾಸಸ್‌ಗೆ ನಿಮಗೆ ಸ್ವಾಗತ. ಈ ದಿನ ನಾವು ಸ್ವಲ್ಪ ಡಿಫರೆಂಟ್ ಅಪ್ರೋಚಿಂದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸನ್ನು ಪ್ರಾರಂಭ ಮಾಡ್ತಿದ್ವಿ. ಇಷ್ಟು ದಿನ ನಾವು ಹಿಂದೂ ಪತ್ರಿಕೆಯ ಲೇಖನವನ್ನೇ ನಿಮ್ಮ ಮುಂದಿಟ್ಟು ಮಾಡ್ತಾ ಇದ್ವಿ. ಅದು ನಿಮಗೆ ಅನಾವಶ್ಯಕ ಅಥವಾ ಮತ್ತಷ್ಟು ಇಂಟ್ರ್ಯಾಕ್ಟಿವ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ರೀತಿಯಲ್ಲಿ ಅದರ ಜಿಸ್ಟನ್ನು ತಗೊಂಡು ಅದರಿಂದ ಇಡಿಯಮ್ಸ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್ಗಳನ್ನ ತೊಗೊಂಡು ಕೀ ಫ್ರೇಸಸ್ಗಳನ್ನ ತೊಗೊಂಡು ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀವಿ ಡೀಟೈಲ್ ಆಗಿ. ಇದ್ರ ಜೊತೆಗೆ ಇದು ಯಾವ ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಲಿಸ್ಟ್ ಕೊಟ್ಟಿದ್ದೀವಿ. ಯಾವ ಯಾವ ಎಕ್ಸಾಮ್ಸಲ್ಲಿ ಯಾವ ಥರದ ಪ್ರಶ್ನೆಗಳು ಕೇಳ್ತಾರೆ ಅದು ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ ಪ್ರಾರಂಭ ಮಾಡೋಣ. ಈ ಎಡಿಟೋರಿಯಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ತಮಿಳುನಾಡಿನ ರಾಜ್ಯಪಾಲರು ಮಸೂದೆಗಳನ್ನು ಪಾಸ್ ಮಾಡ್ದೇ ರಾಷ್ಟ್ರಪತಿಗೆ ಕಳಿಸುವಂಥದ್ದು ಅಥವಾ ಅವರು ಕಾಯ್ದಿರಿಸುವಂಥದ್ದು, ಈ ವಿಷಯದ ಕುರಿತಾಗಿ ಸುಪ್ರೀಂ ಕೋರ್ಟ್ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದೆ. ಆ ಹಿನ್ನೆಲೆಯಲ್ಲಿ ಇದೊಂದು ಎಡಿಟೋರಿಯಲನ್ನು ದ ಹಿಂದೂ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ಆ ಎಡಿಟೋರಿಯಲನ್ನು ನಿಮಗಾಗಿ ನಾನಿಲ್ಲಿ ಪಿಕ್ ಮಾಡಿದ್ದೀನಿ. ಅದರ ಉದ್ದೇಶ ಸಂವಿಧಾನಿಕ ವಿಧಿಯ ವಿಶ್ಲೇಷಣೆ ಇದರಲ್ಲಿ ಬರುತ್ತೆ. ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಖಂಡಿತ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ವೊಕ್ಯಾಬ್ಯುಲರಿನಲ್ಲೂ ಅಷ್ಟೇ ಲಾಗೆ ಸಂಬಂಧಪಟ್ಟ ಹಾಗೆ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಕೀ ಫ್ರೇಸಸ್ ಮತ್ತು ವೊಕ್ಯಾಬ್ಯುಲರಿಯನ್ನು ನೀವು ಹೆಚ್ಚಾಗಿ ಇದರಲ್ಲಿ ಕಲಿಬೋದು. ಜೊತೆಗೆ ಮೋರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮಗೆ ಡೇ ಟು ಡೇ ಲೈಫಿಗೆ ರಿಲೇಟೆಡ್ ಆಗಿರೋದ್ರಿಂದ ನಿಮ್ಮಲ್ಲಿ ಆಸಕ್ತಿಯನ್ನು ಕೆಳಿಸುತ್ತೆ. ಇದೊಂದು ನಾವು ಹೆಚ್ಚು ಲಿಸ್ಟ್ಔಟ್ ಮಾಡ್ಕೊಂಡಿರೋದ್ರಿಂದ ವಿಷಯಗಳನ್ನು ಸ್ವಲ್ಪ ಲೆಂತಿ ಕ್ಲಾಸ್ ಆಗ್ಬೋದು. ಸೊ ನಿಮಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇದೆ, ಯಾವುದನ್ನು ನೀವು ಕಲಿಬೇಕು ಅಂತ ಇದ್ದೀರಾ, ಅದನ್ನು ನೀವು ಟೈಮ್ ಲೈನಲ್ಲಿ ನೋಡಿಕೊಂಡು ಅಲ್ಲಿಂದ ನೀವು ಕಲಿಬೋದು. ಡಿಫ್ರೆಂಟ್ ವಿಡಿಯೋ ಮಾಡೋ ಬದಲು ನಾನು ಒಂದೇ ವಿಡಿಯೋ ಮಾಡಿದ್ದೀನಿ. ಹಾಗಾದರೆ ನಾವು ಈ ದಿನ ಏನನ್ನೆಲ್ಲ ಕಲಿತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ವಾಟ್ ವಿ ಲರ್ನ್ ಟುಡೇ ಹೇಳಿದ್ರೆ, ಹಿಂದೂ ಸಂಪಾದಕೀಯದ ಅನಾಲಿಸಿಸ್ ಮಾಡ್ತೀವಿ. ಆರ್ಟಿಕಲ್ 1200 ಭಾರತ ಸಂವಿಧಾನದ 200ನೇ ಅನುಚ್ಛೇದದ ಅಡಿಯಲ್ಲಿ ರಾಜ್ಯಪಾಲರ ಪಾತ್ರದ ವಿವರಣೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ವೊಕ್ಯಾಬ್ಯುಲರಿ ಫ್ರಮ್ ಎಡಿಟೋರಿಯಲ್ಸ್ ನೋಡೋಣ. ಕೀ ಫ್ರೇಸಸ್ ಅಂದರೆ ಪದಗಳು ಸೇರಿ 2-3 ವರ್ಡ್ಗಳು ಸೇರಿ ಒಂದು ಫ್ರೇಸ್ ಆಗಿ ಏನನ್ನು ಉಲ್ಲೇಖ ಮಾಡ್ತವೆ, ಏನು ಮೀನಿಂಗ್ ಕೊಡ್ತವೆ ಅದನ್ನು ಕಲಿಯೋಣ. ಇಡಿಯಮ್ಸ್ ನಾಣ್ಣುಡಿ ಅಂಥದ್ದೇನು ಬರುತ್ತೆ ಅದನ್ನು ಕಲಿಯೋಣ. ಜೊತೆಗೆ ನಿಮ್ಮ ಬಹುತೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕಂಪ್ರಹೆನ್ಷನ್ ಪ್ಯಾಸೇಜ್ ರೈಟಿಂಗ್ ಅಥವಾ ಕಂಪ್ರಹೆನ್ಷನ್ದು ಕ್ವಶನ್ಸ್ ಏನು ಬರುತ್ತೆ, ಈ ಎಡಿಟೋರಿಯಲ್ ಮೇಲೆ ಒಂದು ಕಂಪ್ರಹೆನ್ಷನನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಾಗತ್ತೆ ಇದನ್ನು ಕಲಿಯೋಣ. ಸೊ ಇಷ್ಟೊಂದು ಕಲಿಕೆ ನಿಮಗೆ ಸರ್ವ ವಿಧದಲ್ಲೂ ಸಮರ್ಥಗೊಳಿಸೋದ್ರಲ್ಲಿ ಡೌಟ್ ಇಲ್ಲ. ನಿಮ್ಮಲ್ಲಿ ಕಲಿಯುವ ಶ್ರದ್ಧೆ ಮತ್ತು ಕೇಳಿಸ್ಕೊಳ್ಳುವ ತಾಳ್ಮೆ ಇರಬೇಕಷ್ಟೆ. ಅಕಸ್ಮಾತ್ ನಿಮಗೆ ಫುಲ್ ವಿಡಿಯೋ ಒಂದೇ ಸರಿ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಸೇವ್ ಮಾಡಿ, ರೆಸ್ಯೂಮ್ ಮಾಡಿ ನೋಡಿ. ಮೋಸ್ಟ್ ಎಫೆಕ್ಟಿವ್ ಮತ್ತು ಮೋಸ್ಟ್ ಹೆಲ್ಪ್ಫುಲ್ ಥಿಂಗ್ಸ್ ನಿಮ್ಗೆ ಇದರಲ್ಲಿದೆ. ಯು ಮಸ್ಟ್ ವಾಚ್ ಇಟ್ ಅನ್ನೋವಂಥ ಒಂದು ಕಮಾಂಡನ್ನು ಕೂಡ ನಾನು ಕೊಡಬಲ್ಲೆ ನಿಮಗೆ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋವಂಥವ್ರು RN ರವಿ ಅಂತ. ಇವರು ಪ್ರಸ್ತುತ ತಮಿಳುನಾಡಿನ ಅಥವಾ ತಮಿಳುನಾಡು ಸರ್ಕಾರದಲ್ಲಿ ಗವರ್ನರ್ ಆಗಿ ಇದ್ದಾರೆ, ರಾಜ್ಯಪಾಲರಾಗಿದ್ದಾರೆ. ತಮಿಳುನಾಡಿನ ರಾಜ್ಯಪಾಲರು ಇವರು ಮಾಡಿದಂತಹ ಬಿಲ್ಸ್ ವಿತ್ ಹೋಲ್ಡ್ ಏನಿರುತ್ತೆ ಅಥವಾ ಪಾಸಿಂಗ್ ಟು ದ ಪ್ರೆಸಿಡೆಂಟ್ಗೆ ಅವರು ವರ್ಗಾಯಿಸಿದ ನಡೆ ಏನಿದೆ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಅದರ ಕಾನೂನುಬದ್ಧತೆಯನ್ನು ಕ್ವಶನ್ ಮಾಡಲಾಗಿದೆ. ಈಗ ಆ ಒಂದು ಸುದ್ದಿಯ ಹಿನ್ನೆಲೆಯಲ್ಲಿ ದ ಹಿಂದೂ ಪತ್ರಿಕೆಯಲ್ಲಿ ಇದೊಂದು ಎಡಿಟೋರಿಯಲನ್ನು ಬರೆಯಲಾಗಿದೆ. ಲೆಟ್ಸ್ ಎಕ್ಸ್ಪ್ಲೋರ್. ಏನು ಎಡಿಟೋರಿಯಲ್ನ ಕಂಟೆಕ್ಸ್ಟ್ ಏನು, ನಾನು ಇದನ್ನು ಯಾಕೆ ಈ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಅಥವಾ GS ಪೇಪರ್ಗೆ ಆನ್ಸರ್ ಮಾಡಬೇಕಾದಾಗ ನಿಮ್ಮ ಬರವಣಿಗೆಯ ಶೈಲಿಯೂ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಹೇಗೆ
ಕೀ ಫ್ರೇಸಸ್ನ, ವರ್ಡ್ಸ್ಗಳನ್ನ, ವೊಕ್ಯಾಬ್ಯುಲರಿಯನ್ನು ಯೂಸ್ ಮಾಡಿರ್ತಾರೆ ಅನ್ನೋದು ಕೂಡ ನಿಮಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸಿಂಪ್ಲಿಫೈ ಮಾಡಿ ಅದರಿಂದ ಸಮರೈಸ್ ಮಾಡ್ಕೊಂಡು ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ದಿಸ್ ಕಂಟೆಸ್ಟ್ ಏನು ಹೇಳುತ್ತೆ, ದ ಎಡಿಟೋರಿಯಲ್ ಬಿಗಿನ್ಸ್ ಬೈ ಅಡ್ರೆಸ್ಸಿಂಗ್ ದ ಸುಪ್ರೀಂ ಕೋರ್ಟ್ ಪ್ರಾಬಿಂಗ್ ಕ್ವಶನ್ಸ್. ಸುಪ್ರೀಂ ಕೋರ್ಟ್ ಕ್ವಶನ್ಸ್ನ ರೈಸ್ ಮಾಡಿದೆ. ಡೈರೆಕ್ಟೆಡ್ ಅಟ್ ಯಾವ ಕಡೆಗೆ? ತಮಿಳುನಾಡು ಗವರ್ನರ್ ಆರ್.ಎನ್. ರವಿ. ತಮಿಳುನಾಡಿನ ರಾಜ್ಯಪಾಲರಾದಂತಹ ಆರ್.ಎನ್. ರವಿ ಅವರ ನಡತೆಯ ಬಗೆಗೆ, ಅಥವಾ ಅವ್ರಿಗಿರ್ತಕ್ಕಂಥ ರಾಜ್ಯಪಾಲರಾಗಿ ಅವರಿಗಿರ್ತಕ್ಕಂಥ ಪ್ರಾವಿಷನ್ ಬಗೆಗೆ. ಪ್ರಾವಿಷನ್ ಅಂದರೆ ಸಂವಿಧಾನಿಕ ಉಪಬಂಧಗಳು ಅಥವಾ ಅವರಿಗಿರ್ತಕ್ಕಂಥ ಆಡಳಿತದ ಅರ್ಹತೆ ಏನಿದೆ, ಸಂವಿಧಾನ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನಿದೆ, ಅದರ ಬಗೆಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಯಾವ ಇಶ್ಯೂ ಬಗ್ಗೆ ಇದು ಅಂತ ಹೇಳಿದ್ರೆ, ರೆಫರಿಂಗ್ ಬಿಲ್ಸ್ ಟು ದ ಪ್ರೆಸಿಡೆಂಟ್. ಈಗ ತಮಿಳುನಾಡಿನ ವಿಧಾನಸಭೆಯಿಂದ ಪಾಸಾಗಿದ್ದಂಥ ಬಿಲ್ಗಳನ್ನು ರಾಜ್ಯಪಾಲರಿಗೆ ಅನುಮೋದನೆಗೆ ಕಳಿಸಿದಾಗ ಅವುಗಳನ್ನು ಅನುಮೋದಿಸುವ ಬದಲು ಅವರು ಪ್ರೆಸಿಡೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಕಳಿಸುವ ಅಧಿಕಾರ ಇಲ್ವಾ ಅವರಿಗೆ? ಖಂಡಿತ ಇದೆ. ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋ ಒಂದು ವಾದದ ಮೇಲೆ ಈ ಲೇಖನವನ್ನು ಬರೀಲಾಗಿದೆ. ಇವಾಗಲೂ ನೀವು ನಮ್ಮ ಕರ್ನಾಟಕದ ಒಂದು ಪ್ರೆಸೆಂಟ್ ಸಿನಾರಿಯೋದಲ್ಲೂ ನೀವು ನೋಡ್ಬೋದು. ಇವಾಗ ಫೈನಾನ್ಸ್ ಕಂಪನಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕರ್ನಾಟಕ ಸರ್ಕಾರ ಯಾವ ಒಂದು ಬಿಲ್ಲನ್ನು ಪಾಸ್ ಮಾಡ್ತು, ಬಿಲ್ ಪಾಸ್ ಮಾಡಿಲ್ಲ, ಆ್ಯಕ್ಚುಲಿ ಒಂದು ಸುಗ್ರೀವಾಜ್ಞೆಯನ್ನು ತಂದರು, ಆರ್ಡಿನೆನ್ಸನ್ನು ತಂದರು. ಆ ಆರ್ಡಿನೆನ್ಸನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಾಗ ಅವರು ಫಸ್ಟ್ ಟೈಮ್ ರಿಟರ್ನ್ ಮಾಡಿದ್ರು ಅದನ್ನು. ಸೆಕೆಂಡ್ ಟೈಮ್ ಕಳಿಸ್ಕೊಟ್ಟಾಗ ಇವಾಗಷ್ಟೇ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಅದನ್ನು ಅವರು ಪಾಸ್ ಮಾಡಿದ್ದಾರೆ. ಸೊ ಆ ಆರ್ಡಿನೆನ್ಸ್, ಆ ಸುಗ್ರೀವಾಜ್ಞೆ ಈ ಕ್ಷಣದಿಂದ ಜಾರಿನಲ್ಲಿದೆ. ನೀವು ಥಿಂಕ್ ಮಾಡಿ, ಎಗೈನ್ ಅವರು ಅದನ್ನು ರಿಜೆಕ್ಟ್ ಮಾಡಿದರೆ, ಇಲ್ಲ ಪ್ರೆಸಿಡೆಂಟಿಗೆ ಫಾರ್ವರ್ಡ್ ಮಾಡಿದರೆ ಏನಾಗ್ತಾ ಇತ್ತು? ಈ ಥರದ್ದು ಬರೀ ಪರಿಣಾಮ ಏನಾಗುತ್ತೆ ಅಷ್ಟೇ ಅಲ್ಲ, ಜನರಿಂದ ಆಯ್ಕೆಯಾಗಿ ಹೋದಂತಹ ವಿಧಾನಸಭಾ ಸದಸ್ಯರು ತೆಗೆದುಕೊಂಡ ನಿರ್ಧಾರಗಳನ್ನು ಒಬ್ಬ ರಾಜ್ಯಪಾಲರು ಇಂಟೆನ್ಷನಲಿ ಮಾಡಿದಾಗ, ರಿಜೆಕ್ಟ್ ಮಾಡಿದಾಗ ಅಥವಾ ಫಾರ್ವರ್ಡ್ ಮಾಡಿದಾಗ, ವಿಥೆಲ್ಡ್ ಮಾಡಿದಾಗ ಸರಿನಾ ತಪ್ಪಾ ಅಂತಕ್ಕಂಥದ್ದು ಈ ಲೇಖನದ ತಿರುಳು. ಅದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿದಾಗ ಅದು ಸಂವಿಧಾನ ಬಾಹಿರ ಕೃತ್ಯ ಅಲ್ವಾ ಅನ್ನುವಂಥದ್ದು ಕೂಡ ಈ ಲೇಖನ ಅಥವಾ ಈ ಎಡಿಟೋರಿಯಲ್ ಎತ್ತುವ ಒಂದು ಪ್ರಶ್ನೆ. ಸೊ ಸುಪ್ರೀಂ ಕೋರ್ಟ್ ಡಿಸಿಷನ್ನ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಎಡಿಟೋರಿಯಲ್ ಗವರ್ನರ್ಸ್ ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಇದೆಯಾ ಇಲ್ವಾ ಅಂತ ನಾವು ನೋಡಬೇಕಾಗುತ್ತೆ. ಇಲ್ಲಿ ಲೇಖಕರು ಕೋರ್ ಆರ್ಗ್ಯುಮೆಂಟ್ ಏನು ಮಾಡ್ತಿದ್ದಾರೆ, ನೇರವಾಗಿ ಅವ್ರು ಹೇಳ್ತಿರೋದೇನು, ಗವರ್ನರ್ ಈಸ್ ಎಂಗೇಜಿಂಗ್ ಇನ್ ಎ ಪ್ಯಾಟ್ರನ್ ಆಫ್ ವಿಲ್ಫುಲ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಗವರ್ನರ್ ಏನಿದ್ದಾರೆ, ರಾಜ್ಯಪಾಲರು, ವಿಲ್ಫುಲ್ ಇಂಟೆನ್ಷನಲ್ ಆಗಿ ತಮ್ಮ ಇಚ್ಛೆಯ ಅನುಸಾರವಾಗಿ, ಸಂವಿಧಾನದ ಅನುಸಾರವಾಗಿ ಅಲ್ಲ, ಸಂವಿಧಾನದ ಅನುಸಾರ ಅವರು ಡ್ಯೂಟಿನ ನಿರ್ವಹಿಸ್ತಾ ಇಲ್ಲ, ಅವರ ಇಚ್ಛೆಯ ಅನುಸಾರವಾಗಿ ಸಂವಿಧಾನದ ಡ್ಯೂಟಿ ಏನಿದೆ ಅದನ್ನು ಅವರು ವೈಲೇಷನ್ ಮಾಡ್ತಿದ್ದಾರೆ, ಅಂದರೆ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಕಾರಣ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ ಸಂವಿಧಾನದ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಇವರಿಗೆ ಅಧಿಕಾರ ಇತ್ತು, ಅದನ್ನು ಅವರು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಸ್ವಲ್ಪ ಬೆಳಕು ಚೆಲ್ಲೋಣ. ಆರ್ಟಿಕಲ್ 200 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ 200ನೇ ಅನುಚ್ಛೇದದಲ್ಲಿ ಅಥವಾ ವಿಧಿಯಲ್ಲಿ ಏನಂತ ಹೇಳಲಾಗುತ್ತೆ, ಗವರ್ನರ್ ವಿತ್ಹೋಲ್ಡ್ಸ್ ಅಸೆಂಟ್ ಅಂತ ಹೇಳಿದ್ರೆ ಒಪ್ಪಿಗೆ ಅಥವಾ ಸಮ್ಮತಿ ಅನ್ನೋ ಅರ್ಥ ಬರುತ್ತೆ. ಆ್ಯಂಡ್ ದ ಅಸೆಂಬ್ಲಿ ಪಾಸಸ್ ದ ಬಿಲ್ ಅಗೈನ್. ಅವರು ಸಮ್ಮತಿಯನ್ನು ಹೋಲ್ಡಲ್ಲಿಟ್ಟಾಗ, ಅಸೆಂಬ್ಲಿ ಬಿಲ್ನ ಅಗೈನ್ ಪಾಸ್ ಮಾಡಿದಾಗ ದ ಗವರ್ನರ್ ಮಸ್ಟ್ ಗ್ರ್ಯಾಂಟ್ ಅಸೆಂಟ್. ಒಂದು ಸರಿ ಅವರು ಕಳಿಸಿರ್ಬೋದು ಅಥವಾ ಅದನ್ನು ಸಹಿ ಹಾಕ್ದೇ ಇರ್ಬೋದು, ಒಪ್ಪಿಗೆಯನ್ನು ನೀಡದೇ ಇರ್ಬೋದು. ಆದರೆ ಅದೇ ಬಿಲ್ಲನ್ನು ಅಥವಾ ಒಂದಷ್ಟು ಮಾರ್ಪಾಡಿನೊಂದಿಗೆ
ಅಸೆಂಬ್ಲಿ ಪುನಃ ಪಾಸ್ ಮಾಡಿದ್ರೆ ಗವರ್ನರ್ ಪುನಃ ಆ ಬಿಲ್ಲಿಗೆ ತನ್ನ ಮುಂದೆ ಬಂದಾಗ ಅವರಿಗೆ ಅದಕ್ಕೆ ಅನುಮೋದನೆಯನ್ನು ನೀಡಬೇಕು. ಅಸೆಂಟ್ ಒಪ್ಪಿಗೆ ಅಥವಾ ಅನುಮೋದನೆ ಅನ್ನೋ ಅರ್ಥ ಬರುತ್ತೆ. ಹೀಗಂತ ಭಾರತ ಸಂವಿಧಾನದ ವಿಧಿ 200ರಲ್ಲಿ ಹೇಳಲಾಗುತ್ತೆ. ನಿಮಗೆ ಪ್ರಶ್ನೆಗಳು ಬರ್ಬೋದು. ಯಾವ ಸಂವಿಧಾನದ ವಿಧಿಯ ಮೇರೆಗೆ ರಾಜ್ಯಪಾಲರು ಮಸೂದೆಗಳಿಗೆ ಸಹಿ ಹಾಕುವ ಅಥವಾ ಅನುಮೋದನೆ ನೀಡುವ ಅಧಿಕಾರವನ್ನು ಹೊಂದಿರುತ್ತಾರೆ? ಬರ್ಬೋದು ಪ್ರಶ್ನೆ. ಇದು MCQಸಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಎಂಟೈರ್ ಡಿಸ್ಕ್ರಿಪ್ಟಿವ್ ಆನ್ಸರ್ ಮೈನ್ಸ್ ಎಕ್ಸಾಮ್ಸಲ್ಲಿ ನೀವು GS ಪೇಪರ್ಗಳಿಗೆ ಆನ್ಸರ್ ಬರೆಯುವಾಗ ಆರ್ಟಿಕಲ್ 200ಅನ್ನು ಚರ್ಚೆ ಮಾಡೋ ರೀತಿಯಲ್ಲಿ ಬರ್ಬೋದು. ಗವರ್ನರ್ ರೋಲ್ಸ್ ಆ್ಯಂಡ್ ಆಬ್ಲಿಗೇಷನ್ಸನ್ನು ಚರ್ಚೆ ಮಾಡೋವಂಥದ್ರಲ್ಲಿ ಬರ್ಬೋದು. ಸೊ ಅಥವಾ ಅವರ ಡಿಸ್ಕ್ರಿಮಿನೇಟರಿ ಪವರ್ ಏನಿರುತ್ತೆ ಅದನ್ನು ಚರ್ಚೆ ಮಾಡೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು. ಓಕೆ, ಪುನಃ ನಾವಿವಾಗ ಎಡಿಟೋರಿಯಲ್ಗೆ ಬರೋಣ. RN Ravi referred the bills to the president instead following constitutional mandate. ಇಲ್ಲಿ ಲೇಖಕರ ವಿರುದ್ಧವಾಗಿ ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ ಇಲ್ಲಿದೆ. ಅಂದರೆ ವಿಷಯಕ್ಕೆ ವಿರುದ್ಧವಾಗಿಲ್ಲ, ಲೇಖಕರ ವಿರುದ್ಧವಾಗಿ ಪ್ರೆಸಿಡೆಂಟಿಗೆ ಅವರು ಕಳಿಸ್ಕೊಡಬಹುದು ಅನ್ನೋ ಒಂದು ಪ್ರಾವಿಷನನ್ನು ಕೂಡ ಭಾರತ ಸಂವಿಧಾನವೇ ಮಾಡಿದೆ. ಅದ್ರ ಪ್ರಕಾರ ಅವರು ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟಿರೋದು ಸ್ವಇಚ್ಛೆಯಿಂದನಾ, ಬೇಕಂತನೇನಾ, ಅಥವಾ ನಿಜವಾಗ್ಲೂ ಅದು ಇದೆಯಾ ಅದನ್ನು ನೋಡಿಕೊಂಡೇ ಸುಪ್ರೀಂ ಕೋರ್ಟ್ ಖಂಡಿತವಾಗ್ಲೂ ಕ್ವಶನಿಂಗ್ ಮಾಡಿರುತ್ತೆ, ಅದರಲ್ಲಿ ನೋ ಡೌಟ್. ಬಟ್ ಇಲ್ಲಿ ಲೇಖಕರು ಹೇಳಿರ್ತಕ್ಕಂತಹ ಸಂಗತಿಯ ಮೇಲೆ ನಾನು ಒಂದು ಕರೆಕ್ಷನ್ ಮಾಡ್ತಾ ಇದ್ದೀನಿ. ರಾಜ್ಯಪಾಲರು ಮಸೂದೆಗಳನ್ನು ತಮಗೆ ಸಮಂಜಸ ಅಂತ ಅನಿಸಿಲ್ಲ, ಸರಿ ಇಲ್ಲ ಅಂತ ಅನ್ನಿಸ್ದಾಗ ಪ್ರೆಸಿಡೆಂಟಿಗೆ ಕಳಿಸ್ಕೊಡ್ತಕ್ಕಂಥ ಅಧಿಕಾರವನ್ನು ಭಾರತ ಸಂವಿಧಾನ ನೀಡಿದೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾದರೆ ಲೀಗಲ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಆ್ಯಂಗಲ್ ಏನಿದೆ ಈ ಲೇಖನದಲ್ಲಿ ಅಂತ ಹೇಳಿದ್ರೆ, ಹಿಂದೆ ಪ್ರೀವಿಯಸ್ ಇಂಟರ್ಪ್ರಿಟೇಷನ್ಸ್ ಏನಿರುತ್ತೆ ಅದು ಪ್ಲಸ್ 2023ರಲ್ಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಏನಿದೆ ಅದೆರಡರ ನಡುವೆ ಇರತಕ್ಕಂಥ ವೈರುಧ್ಯ. ಮುಂಚೆ ಏನಾಗಿತ್ತು, ಇಟ್ ವಾಸ್ ಅಸ್ಯೂಮ್ಡ್ ದಟ್ ವಿತ್ಹೋಲ್ಡಿಂಗ್ ಅಸೆಂಟ್ ಎಂಡೆಡ್ ದ ಲೈಫ್ ಆಫ್ ಎ ಬಿಲ್. ಮುಂಚೆ ಏನು ಅಂದ್ಕೊಂಡಿದ್ರು, ಏನು ಅಸ್ಯೂಮ್ ಮಾಡ್ಕೊಂಡಿದ್ರು, ಏನು ಭಾವಿಸ್ಕೊಂಡಿದ್ರು, ವಿತ್ಹೋಲ್ಡ್ ಮಾಡಿದ್ರೆ ಒಂದು ಮಸೂದೆಗೆ ಅನುಮೋದನೆ ನೀಡದೇ ಹಾಗೆ ಇಟ್ಟರೆ ಆ ಬಿಲ್ ಎಂಡ್ ಆಗಿದೆ ಅಂತ ಅರ್ಥ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಬಟ್ 2023ರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಎ ಗವರ್ನರ್ ಮಸ್ಟ್ ರಿಟರ್ನ್ ದ ಬಿಲ್ ಟು ದ ಲೆಜಿಸ್ಲೇಚರ್ ಆ್ಯಂಡ್ ಇಫ್ he repassed ಮಸ್ಟ್ ಗಿವ್ ಅಸೆಂಟ್. 2023ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಏನನ್ನ ತೀರ್ಪು ನೀಡಿದೆ ಅಂತ ಹೇಳಿದ್ರೆ, ರಾಜ್ಯಪಾಲರು ತಮ್ಮ ಮುಂದೆ ಬಂದಂತಹ ಮಸೂದೆಯನ್ನು ಒಪ್ಪಿಗೆ ನೀಡಬೇಕು, ಇಲ್ಲ ಅಂದರೆ ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡಿದಂತಹ ಮಸೂದೆ ಪುನಃ ಸಹಿಗಾಗಿ ಕಳಿಸಲ್ಕೊಟ್ರೆ, ರಾಜ್ಯಪಾಲರಿಗೆ ಕಳಿಸಿದ್ರೆ ಅವರು ಮಸ್ಟ್ ಗಿವ್ ಅಸೆಂಟ್, ಅವರು ಅದನ್ನು ಅನುಮೋದಿಸಲೇಬೇಕು. ಇದು 2023ರಲ್ಲಿ ಸುಪ್ರೀಂ ಕೋರ್ಟ್ ತಂದಂತಹ ರೂಲಿಂಗ್ ಅಂದರೆ ಅದು ನೀವು ನಿಯಮ ಅನ್ನಬಾರ್ದು, ಕೋರ್ಟಿಗೆ ನಿಯಮ ರೂಪಿಸುವಂತಹ ಅಧಿಕಾರ ಬರಲ್ಲ. ಬಟ್ ಅವರು ತೀರ್ಪಿನಲ್ಲಿ ಕೊಟ್ಟಂತಹ ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂತಹ ಅಥವಾ ನೀಡಿರ್ತಕ್ಕಂಥ ಉಪಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇದು ಹೀಗೆ ಅಂತ ತೀರ್ಪು ಕೊಟ್ಟಿರುವಂಥದ್ದನ್ನು ಇಲ್ಲಿ ಕೋರ್ಟ್ ರೂಲಿಂಗ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಅಟಾರ್ನಿ ಜನರಲ್ಸ್ AG ಅಂತ ಹೇಳ್ತೀವಿ. ಆರ್ಗ್ಯುಮೆಂಟ್ಸ್ ಇನ್ ಡಿಫೆನ್ಸ್ ಆಫ್ ದ ಗವರ್ನರ್. ಗವರ್ನರ ಪರವಾಗಿ ಅಟಾರ್ನಿ ಜನರಲ್ ಏನು ಹೇಳಿದ್ದಾರೆ, ಅವರು ಏನು ವಾದಗಳನ್ನು ರಕ್ಷಣೆ ಇನ್ ಡಿಫೆನ್ಸ್ ಆಫ್ ದ ಗವರ್ನರ್ ಅವರ ಪರವಾಗಿ ಏನು ವಾದಗಳನ್ನ ಮಾಡಿದ್ರು. ದ ಗವರ್ನರ್ ರೈಟ್ಲಿ ರೆಫರ್ಡ್ ದ ಬಿಲ್ಸ್ ಟು ದ ಪ್ರೆಸಿಡೆಂಟ್ ಡ್ಯೂ ಟು ಎ ಪಾಸಿಬಲ್ ಕಾನ್ಫ್ಲಿಕ್ಟ್ ವಿತ್ ದ UGC ಅಂತ ಹೇಳಿದ್ರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಅದು ರೆಗ್ಯುಲೇಷನ್ಸ್ ಏನಿರುತ್ತೆ ಆ ರೆಗ್ಯುಲೇಷನ್ ಜೊತೆಗೆ ಸಂಘರ್ಷ ಕ್ರಿಯೇಟ್ ಆಗುವಂತಹ ದೃಷ್ಟಿಯಿಂದ ಆಗಬಹುದಾದಂತಹ ಹಿನ್ನೆಲೆಯಲ್ಲಿ ಗವರ್ನರ್ ಬಿಲ್ಲನ್ನು ಪ್ರೆಸಿಡೆಂಟ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ, ತಪ್ಪೇನಿಲ್ಲ ಅಂತ
ಅಟಾರ್ನಿ ಜನರಲ್ ಅವರು ಗವರ್ನರ್ ಅವರ ಪರವಾಗಿ ವಾದ ಮಾಡಿದ್ದಾರೆ. ಏನಕ್ಕಂತ ಹೇಳಿದ್ರೆ, ಅವರು ಪ್ರೆಸಿಡೆಂಟ್ಗೆ ಪಾಸ್ ಮಾಡಿದಂತಹ ಬಿಲ್ ರಿಲೇಟೆಡ್ ಟು ದ ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್, ವಿಶ್ವವಿದ್ಯಾನಿಲಯದ ಕುಲಪತಿಗಳನ್ನು ನೇಮಕ ಮಾಡುವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಸೂದೆಯಾಗಿತ್ತದು. ನೆಕ್ಸ್ಟು, ದ ಬಿಲ್ ಸೀಸ್ಡ್ ಟು ಎಕ್ಸಿಸ್ಟ್ ವೆನ್ ದ ಗವರ್ನರ್ ವಿತ್ಹೆಲ್ಡ್ ಅಸೆಂಟ್, ಮೀನಿಂಗ್ ಅಸೆಂಬ್ಲಿ ರಾಂಗ್ಲಿ ಅಸ್ಯೂಮ್ಡ್ ದೇ ವರ್ ರಿಟರ್ನ್ಡ್. ನೋಡಿ, ಅವ್ರೇನು ಹೇಳಿದ್ರು, ಬಿಲ್ಲು ಸೀಸ್ಡ್ ಟು ಎಕ್ಸಿಸ್ಟ್, ಅದು ಇದೆ ಅಂತ ಅನ್ಕೋಬೇಕು ಯಾವಾಗ ಗವರ್ನರ್ ರಿಟರ್ನೂ ಮಾಡಿಲ್ಲ, ಸೈನೂ ಹಾಕಿಲ್ಲ, ವಿತ್ಹೆಲ್ಡ್ ಮಾಡಿದ್ದಾರೆ, ಅವರ ಅನುಮೋದನೆಯನ್ನು ಕಾಯ್ದಿರಿಸಿದ್ದಾರೆ ಅಂತ ಟೈಮಲ್ಲಿ ಅಸೆಂಬ್ಲಿ ರಿಟರ್ನ್ ಮಾಡಿದ್ದಾರೆ ಅಂತ ಅನ್ಕೋಬೇಕಾಗಿಲ್ಲ. ನೆಕ್ಸ್ಟು, ಇಫ್ ಎ ಬಿಲ್ ಹ್ಯಾಸ್ ರಿಫಿಗೆನ್ಸಿ ಅಥವಾ ಕಾನ್ಫ್ಲಿಕ್ಟ್ ಯಾವುದ್ರ ಜೊತೆಗೆ, ವಿತ್ ಸೆಂಟ್ರಲ್ ಲಾ. ನೀವು ಓದಿರ್ತೀರ ಇಂಡಿಯನ್ ಪೊಲಿಟಿ ಓದಬೇಕಾದ್ರೆ, ಆಲ್ ದ ಸಬ್ಜೆಕ್ಟ್ಸ್ ಆರ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಎಲ್ಲ ವಿಷಯಗಳನ್ನು 3 ಪಟ್ಟಿಯಲ್ಲಿ ಮಾಡಲಾಗುತ್ತೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ. ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಮತ್ತು ಸೆಂಟ್ರಲ್ ಲಿಸ್ಟ್ ಅಂತ ಮಾಡಿರ್ತೀವಿ. ಸೊ ಯಾವ ವಿಷಯಗಳನ್ನು ಯಾವ ಲಿಸ್ಟಲ್ಲಿ ಇಟ್ಟಿರ್ತಾರೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು, ನೀತಿಗಳನ್ನು ರೂಪಿಸ್ತಕ್ಕಂತಹ ಅಧಿಕಾರ ಅವರವರಿಗಿರುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಲಾ ಮಾಡಿರ್ತಕ್ಕಂತಹ ಕಾನೂನುಗಳೇನಿದೆ, ಆ ಕಾನೂನುಗಳು ಯಾವುದೇ ಒಂದು ರಾಜ್ಯ ತಂದ ಮಸೂದೆಯಿಂದ ಕಾನೂನುಗಳನ್ನು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆದರೆ, ಸಂಘರ್ಷ ಕ್ರಿಯೇಟ್ ಆದರೆ ಅದು ಕಷ್ಟ ಆಗುತ್ತೆ. ಈವನ್ ಸಂವಿಧಾನದಲ್ಲೂ ಕೂಡ ಏನು ಹೇಳಲಾಗಿದೆ ಅಂತ ಹೇಳಿದ್ರೆ, ಆ ಕೇಂದ್ರದ ಕಾನೂನೇ ಓವರ್ ರೂಲ್ ಮಾಡುತ್ತೆ ಸ್ಟೇಟ್ ಕಾನೂನುಗಳನ್ನು ಅಂತ. ಸೊ ಅಂತಹ ಒಂದು ಸಂಘರ್ಷ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇದ್ದಿದ್ದರಿಂದ ಈ ಒಂದು ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ವರ್ಗಾಯಿಸಿದರವರು. ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಅಟಾರ್ನಿಯವರು ಡಿಫೆನ್ಸ್ ಅಂದರೆ ಗವರ್ನರ್ ಪರವಾಗಿ ವಾದವನ್ನು ಮಾಡಿದರು. ಹಾಗಾದರೆ ಗವರ್ನರ್ ಕಡೆಯಿಂದ ಏನು ಆ್ಯಕ್ಷನ್ಸ್ ಬಂತು, ಕೌಂಟರ್ ಆರ್ಗ್ಯುಮೆಂಟ್ಸ್ ಏನಿತ್ತು? ಗವರ್ನರ್ಸ್ ಡಿಲೇ ಆ್ಯಂಡ್ ಇನ್ಯಾಕ್ಷನ್. ಸಮ್ ಬಿಲ್ಸ್ ವರ್ ಡಿಲೇಡ್. ಕೆಲವು ಮಸೂದೆಗಳನ್ನು, ಇದೊಂದೇ ಅಲ್ಲ ಮಸೂದೆ, ಕೆಲವು ಮಸೂದೆಗಳನ್ನು ಅವರು ನಿಧಾನ ಮಾಡಿದರೆ, ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿಲ್ಲ. ಎಷ್ಟು ನಿಧಾನ, 1 ವರ್ಷ ಅಥವಾ 2 ವರ್ಷಕ್ಕೂ ಮುಂಚಿನ ಬಿಲ್ಗಳನ್ನು ಕೂಡ ಅವರು ಹಾಗೆ ಇಟ್ಟಿದ್ದಾರೆ, ಅದರಲ್ಲಿ ಡಿಲೇ ಮಾಡಿದ್ದಾರೆ ಅಥವಾ ಇನ್ಯಾಕ್ಷನ್ ಮಾಡಿದ್ದಾರೆ. ಹಿ ನೆವರ್ ಎಕ್ಸ್ಪ್ರೆಸ್ಡ್ ರೆಫಿಗೆನ್ಸಿ ಕನ್ಸರ್ನ್ಸ್. ರೆಫಿಗೆನ್ಸಿ ಅಂದರೆ ನಾನು ಆಗಲೇ ಹೇಳಿದೆ, ಕಾನ್ಫ್ಲಿಕ್ಟ್ ಅಂತ, ಸಂಘರ್ಷ ಕ್ರಿಯೇಟ್ ಆಗುತ್ತೆ ಅನ್ನೋ ವಿಷಯನ ಅವರು ಎಕ್ಸ್ಪ್ರೆಸ್ಸೇ ಮಾಡಿಲ್ಲ, ಸುಮ್ಮನೆ ಅವರು ವಿತ್ಹೋಲ್ಡ್ ಮಾಡಿದ್ದಾರೆ ಅದನ್ನು ಅನ್ನೋದು ಗವರ್ನರ ವಿರುದ್ಧವಾಗಿ ಸರ್ಕಾರದ ವಾದ ಆಗಿತ್ತು. ಜೊತೆಗೆ ಮತ್ತೇನು ವಾದ ಮಾಡ್ತಾರೆ ಅವರು, ಆರ್ಟಿಕಲ್ 200 ಏನಿದೆ ಭಾರತ ಸಂವಿಧಾನದ ವಿಧಿ 200ನೇ ವಿಧಿ ಏನು ಹೇಳಿದೆ, ಅದು ಏನನ್ನ ನೀನು ಮಾಡು ಅಂತ ಗವರ್ನರಿಗೆ ಹೇಳಿದೆಯೋ ಅದನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ದ ಗವರ್ನರ್ ಈಸ್ ಬೌಂಡ್ ಟು ಅಪ್ರೂವ್ ದ ಬಿಲ್ ವೆನ್ ರೀಪ್ರೆಸೆಂಟೆಡ್. ಪುನಃ ಗವರ್ನರ್ಗೆ ಅನುಮೋದನೆಗೆ ಕಳಿಸಿದಾಗ ಪ್ರೆಸಿಡೆಂಟಿಗೆ ಕಳಿಸುವ ಬದಲು ಅವರು ಅದನ್ನು ಅನುಮೋದಿಸಬೇಕಾಗಿತ್ತು ಅಂತಕ್ಕಂಥದ್ದು ವಾದ, ಸರ್ಕಾರದ ಕಡೆಯಿಂದ ವಾದ. ಈ ಪ್ಯಾಟರ್ನ್ ಆಫ್ ಅಬ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ ಏನು ಅಡೆತಡೆಗಳು ಏನಿರುತ್ತೆ, ಈ ಅಡೆತಡೆಗಳ ಪ್ಯಾಟರ್ನ್ ಏನಿದೆ ಅಂತ ಹೇಳಿದ್ರೆ, ದ ಗವರ್ನರ್ ಅಪಿಯರ್ಸ್ ಟು ಬಿ ಅಬ್ಸ್ಟ್ರಕ್ಟಿಂಗ್ ಲಾಸ್. ಕಾನೂನುಗಳನ್ನು ಅಡೆತಡೆಗೊಳಿಸ್ತಾ ಇದ್ದಾರೆ, ಕಾನೂನುಗಳಿಗೆ ಅಡೆತಡೆ ಮಾಡ್ತಾ ಇದ್ದಾರೆ, ಉಂಟು ಮಾಡ್ತಿದ್ದಾರೆ ಅವರು. ಡು ನಾಟ್ ಅಲೈನ್ ವಿತ್ ದ ಪೊಲಿಟಿಕಲ್ ಆರ್ ಐಡಿಯಾಲಜಿಕಲ್ ವ್ಯೂಸ್. ಈ ನಾವು ಮಾಡಿರೋಂಥ ಕಾನೂನುಗಳು ಅವರ ಪೊಲಿಟಿಕಲ್, ರಾಜಕೀಯ ಅಥವಾ ಅವರ ಸೈದ್ಧಾಂತಿಕ ಉದ್ದೇಶಗಳಿಗೆ ವಿರುದ್ಧವಾಗಿರ್ಬೋದು, ಆದರೆ ನಾವು ಜನಪ್ರತಿನಿಧಿಗಳು ಮಾಡಿರೋವಂಥ ಕಾನೂನುಗಳು, ಅವುಗಳನ್ನು ಅವರು ವರ್ಷಗಳ ಗಟ್ಟಲೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಥವಾ ವಿತ್ಹೆಲ್ಡ್ ಮಾಡ್ತಿದ್ದಾರೆ, ಅದಕ್ಕೆ ಅನುಮೋದನೆಯನ್ನು ಕೊಡ್ತಿಲ್ಲ, ರಿಟರ್ನು ಮಾಡ್ತಿಲ್ಲ, ಅಥವಾ ಡೈರೆಕ್ಟಾಗಿ ಅವರು ಏನೂ ನಮಗೆ ಇನ್ಫಾರ್ಮ್ ಮಾಡ್ದೇ ಯಾವ ಆಬ್ಲಿಗೇಟ್ರಿ ವ್ಯೂವನ್ನು, ಸಂಘರ್ಷವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವ್ಯೂವನ್ನು ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡದೆ ಪ್ರೆಸಿಡೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಗವರ್ನರ್ ವಿರುದ್ಧವಾಗಿ
ತಮಿಳುನಾಡು ಸರ್ಕಾರದ ವಾದ. ಈ ಎಡಿಟೋರಿಯಲ್ ಏನು ಸಜೆಸ್ಟ್ ಮಾಡುತ್ತೆ ಈ ವಾದಕ್ಕೆ ಅಂತ ಹೇಳಿದ್ರೆ, ಐಸೋಲೇಟೆಡ್ ಕೇಸ್ ಬಟ್ ಡೆಲಿಬರೇಟ್ ಟ್ರೆಂಡ್. ಇದೊಂದು ಕೇಸ್ ಏನಿದೆ, ಇದು ಒಂದೇ ಕೇಸ್ ಅಲ್ಲ, ಅವ್ರದ್ದು ಟ್ರೆಂಡ್ ಏನಿದೆ ರಾಜ್ಯಪಾಲರದ್ದು ಪದೇ ಪದೇ ಮಾಡ್ತಿರೋವಂಥದ್ದು, ಇದೊಂದೇ ಮಸೂದೆಗಲ್ಲ, ಇನ್ನು ಹಲವಾರು ಮಸೂದೆಗಳಿಗೆ ಇದೇ ಒಂದು ಟ್ರೆಂಡ್ ಮಾಡ್ಕೊಂಡಿದ್ದಾರೆ ಅವರು ಅನ್ನೋವಂಥದ್ದನ್ನು ಈ ಲೇಖಕರು ಅಥವಾ ಸಂಪಾದಕರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಈ ಲೇಖಕರ ಅಭಿಪ್ರಾಯ, ಗವರ್ನರ್ ಮಾಡಿದ್ದು, ತಮಿಳುನಾಡು ಸರ್ಕಾರದ ವಾದ, ಇದೆಲ್ಲದನ್ನು ಬದಿಗಿಟ್ಟು ನಾವು ಸಂವಿಧಾನದಲ್ಲಿ ಏನಿದೆ ಅದನ್ನು ನೋಡೋಣ. ಗವರ್ನರ್ಸ್ ರೋಲ್ ಇನ್ ಫೆಡರಲ್ ಡೆಮಾಕ್ರಸಿ. ಫೆಡರಲ್ ಒಕ್ಕೂಟ ವ್ಯವಸ್ಥೆಯ ಪ್ರಜಾಪ್ರಭುತ್ವ, ಫೆಡರಲ್ ಡೆಮಾಕ್ರಸಿ ಗೊತ್ತಿದೆ ನಿಮಗೆ. ನಮ್ಮ ಭಾರತ ಒಂದು ಒಕ್ಕೂಟ ಪ್ರಜಾಪ್ರಭುತ್ವ ಅಂತ ಹೇಳ್ಬೋದು. ಈ ಎಡಿಟೋರಿಯಲಲ್ಲಿ ಏನನ್ನು ಹೈಲೈಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಇನ್ ತಮಿಳ್ನಾಡು. ಡೆಮಾಕ್ರಸಿಯ ಬದಲು ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಹುದ್ದೆ ಗವರ್ನರ್. ಪ್ರಜೆಗಳು ಕ್ರಿಯೇಟ್ ಮಾಡಿರೋವಂಥ, ಪ್ರಜೆಗಳು ರೆಪ್ರೆಸೆಂಟೇಷನಿಂದ ಆಗಿರೋವಂತಹ ಒಂದು ಪ್ರತಿನಿಧಿ ಅಲ್ಲ ಅವರು. ಸೊ ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಇನ್ ತಮಿಳ್ನಾಡು ಅದು ಚಾಲೆಂಜ್ ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ದ ಗವರ್ನರ್ ಕಂಡಕ್ಟ್ ರೈಸಸ್ ಕನ್ಸರ್ನ್ ಅಬೌಟ್ ಮಿಸ್ಯೂಸ್ ಆಫ್ ಪವರ್ಸ್ ಆ್ಯಂಡ್ ಸೆಟ್ಸ್ ಎ ಡೇಂಜರಸ್ ಪ್ರೆಸಿಡೆಂಟ್. ಗವರ್ನರ್ ಇದೊಂದು ಟ್ರೆಂಡನ್ನು ಸೃಷ್ಟಿಸ್ಕೊಂಡಿದಾರಲ್ಲ ಇವರು, ಅವರ ಸಿದ್ಧಾಂತಕ್ಕೆ ವಿರುದ್ಧವಾದ ಕಾನೂನುಗಳನ್ನು ಅಥವಾ ಮಸೂದೆಗಳನ್ನು ವಿಥ್ಹೆಲ್ಡ್ ಮಾಡುವಂಥದ್ದು ಅಥವಾ ರಿಟರ್ನ್ ಮಾಡುವಂಥದ್ದು ಅಥವಾ ಅನುಮೋದನೆ ಮಾಡದೇ ಇರುವಂಥ ಟ್ರೆಂಡ್ ಏನಿದೆ, ಇದು ಸಂವಿಧಾನವು ಅವರಿಗೆ ನೀಡಿರ್ತಕ್ಕಂತಹ ಪವರ್ ಏನಿದೆ, ಆ ಪವರನ್ನು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂತಹ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸೋ ಜೊತೆಗೆ, ಇದನ್ನು ಹೀಗೆ ಬಿಟ್ಟರೆ ಪ್ರೆಸಿಡೆಂಟ್ಸ್ ಅಂತಂದರೆ ನಿದರ್ಶನ, ಬೇರೆಯವರಿಗೆ ಇದು ಮಾದರಿ ಆಗಿಬಿಡುತ್ತೆ, ಮಾದರಿಯಾಗುವ ಅಪಾಯ ಇದೆ ಅಂತ ಹೇಳಿದ್ದಾರೆ ಲೇಖಕರು. ಕಾಲ್ ಫಾರ್ ಯೂನಿಯನ್ ಗವರ್ನಮೆಂಟ್ಸ್ ಇಂಟರ್ವೆನ್ಷನ್. ಲೇಖಕರು ಇನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ರಾಜ್ಯಗಳಿಗೆ ಇರ್ತಕ್ಕಂತಹ ಹಕ್ಕನ್ನು, ಸಂವಿಧಾನಿಕ ಹಕ್ಕನ್ನು ಅವರು ಅನುಭವಿಸ್ಲಿಕ್ಕೆ, ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. The editorial strongly implies that union government must address the governor's role. ಗವರ್ನರ್ಸ್ ರೋಲ್ ಏನಿದೆ, ರಾಜ್ಯಪಾಲರ ಪಾತ್ರ ಏನಿದೆ, ಅದರಲ್ಲಿ ಆಗ್ತಾ ಇರತಕ್ಕಂತಹ ಸಮಸ್ಯೆಯನ್ನು ತಕ್ಷಣಕ್ಕೆ ಕೇಂದ್ರ ಸರ್ಕಾರ ನೋಡಬೇಕು, ಆ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಹೇಳ್ತಾರೆ. ಎಡಿಟೋರಿಯಲ್ ಸ್ಟ್ಯಾಂಡ್ ಪಾಯಿಂಟ್ ಏನು ನೀವು ತಿಳ್ಕೊಂಡಿದ್ರಲ್ಲಿ ಏನೇನೆಲ್ಲ ತಿಳ್ಕೊಂಡ್ರಿ. ಫರ್ಮ್ ಕ್ರಿಟಿಸಿಸಮ್ ಯಾರ ಬಗ್ಗೆ? ಗವರ್ನರ್ ಬಗ್ಗೆ. ಎಡಿಟೋರಿಯಲ್ ಅಕ್ಯೂಸ್ ಮಾಡ್ತಾ ಇದೆ ಯಾರನ್ನ? RN ರವಿ ಅಂದರೆ ಗವರ್ನರ್. ಇವರು ಇಂಟೆನ್ಷನಲಿ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿನ ಬೈಪಾಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಟ್ ಸಜೆಸ್ಟ್ ದ್ಯಾಟ್ ಹಿಸ್ ಆ್ಯಕ್ಷನ್ಸ್ ಅಂಡರ್ಮೈನ್ ದ ಫೆಡರಲ್ ಸ್ಟ್ರಕ್ಚರ್. ಇವರ ಈ ಗವರ್ನರ್ ಆ್ಯಕ್ಷನ್ ಏನಿದೆ ಅಥವಾ ನಡೆ ಏನಿದೆ, ಒಕ್ಕೂಟ ವ್ಯವಸ್ಥೆಯನ್ನು ಕಡೆಗಣಿಸ್ತಾ ಇದೆ ಅಂತ ಹೇಳಲಾಗಿದೆ ಎಡಿಟೋರಿಯಲಲ್ಲಿ. ಜೊತೆಗೆ ಎಡಿಟೋರಿಯಲಲ್ಲಿ ಕೊನೆಯದಾಗಿ ಲೇಖಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯೂನಿಯನ್ ಗವರ್ನಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಇದಿಷ್ಟು ಈ ಎಡಿಟೋರಿಯಲ್ಗೆ ಸಂಬಂಧಪಟ್ಟಿದ್ದು. ನೀವು ಈ ಎಡಿಟೋರಿಯಲ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳು ಯಾವ ಆ್ಯಂಗಲಿಂದ ಕೇಳ್ಬೋದು ಅಂತ ಹೇಳಿದ್ರೆ, ಗವರ್ನರ್ಸ್ ರೆಫ್ಯೂಸಲ್ ಗ್ರ್ಯಾಂಟ್ ಬಿಲ್ repassed by Tamil Nadu Assembly violating Article 200. ಭಾರತ ಸಂವಿಧಾನದ ವಿಧಿ 200ರಲ್ಲಿ ರಾಜ್ಯಪಾಲರಿಗೆ ನೀಡಲಾದಂತಹ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಲಾಯ್ತಾ ತಮಿಳುನಾಡು ಪ್ರಕರಣದಲ್ಲಿ ಅನ್ನೋದೊಂದು ಆ್ಯಂಗಲಿಂದ ನಿಮಗೆ ಪ್ರಶ್ನೆಗಳು ಬರ್ಬೋದು. ವೆದರ್ ದ ಗವರ್ನರ್ ಆ್ಯಕ್ಟೆಡ್ ಲಾಫುಲಿ ಆರ್ ಡೆಲಿಬರೇಟ್ಲಿ, ಬೇಕಂತನೇ ಡಿಲೇ ಮಾಡಿದ್ರ ಆಡಳಿತವನ್ನು,
ಆ ಸುಪ್ರೀಂ ಕೋರ್ಟ್ ಯಾವ ಕಾಳಜಿಯನ್ನು ಇಲ್ಲಿ ವಹಿಸ್ತು ಅಂತ ನೋಡುವಾಗ ಇದೆರಡು ಪಾಯಿಂಟನ್ನು ನೋಡುತ್ತೆ. ಇನ್ನೇನು ಕಲ್ತ್ರಿ? ಅಟಾರ್ನಿ ಜನರಲ್ಸ್ ಅವರ ಡಿಫೆನ್ಸ್ ಏನಿತ್ತು? ರೆಫ್ಯುಗೆನ್ಸಿ ಅಂದರೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಸ್ಟೇಟ್ ಲಾ ಮತ್ತು ಸೆಂಟ್ರಲ್ ಲಾನಲ್ಲಿ. ಯಾವ ವಿಷಯದಲ್ಲಿ? UGC ರೆಗ್ಯುಲೇಷನ್ಸ್ ಜೊತೆಗೆ. ಯಾಕೆ ನಾನು ಈ ವಿಷಯಗಳನ್ನು ಒಟ್ಟಾರೆ ಮಾಡಿ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ಬೋದು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸಲ್ಲಿ ಈ ಥರ 2-3 ಸ್ಟೇಟ್ಮೆಂಟ್ ಕೊಟ್ಟು ಯಾವ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಕೇಳಿದಾಗ ನಿಮಗೆ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಕ್ರಿಟಿಸೈಸ್ ಮಾಡಿದ್ದು ಯಾರನ್ನ? ಗವರ್ನರ್ ಇಸ್ ಬ್ಲಾಕಿಂಗ್ ಗವರ್ನೆನ್ಸ್ ಆಕ್ಷನ್ಸ್, ಗವರ್ನರ್ಸ್ ಆಕ್ಷನ್ಸ್ ಚಾಲೆಂಜ್ ಡೆಮಾಕ್ರೆಟಿಕ್ ಪ್ರೋಸೆಸ್. ಪ್ರಜಾಪ್ರಭುತ್ವದ ಒಂದು ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ಸನ್ನು ಚಾಲೆಂಜ್ ಮಾಡೋ ಹಾಗಿದೆ. ಸೊ ಯೂನಿಯನ್ ಗವರ್ನಮೆಂಟ್ ಶುಡ್ ಅಡ್ರೆಸ್ ದಿಸ್ ಇಶ್ಯೂ ಅಂತ ಹೇಳ್ತಿದ್ದಾರೆ. ಏನು ರೆಸೊಲ್ಯೂಷನ್ ಮಾಡಬೇಕು? ಎಡಿಟೋರಿಯಲ್ ಏನು ಅರ್ಜಿ ಮಾಡುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಟು ಕ್ಲಾರಿಫೈ. ಸುಪ್ರೀಂ ಕೋರ್ಟ್ ಅವರು ದಯವಿಟ್ಟು ಇದನ್ನು ಕ್ಲಾರಿಫೈ ಮಾಡಬೇಕು. ಯಾವುದನ್ನು? ಗವರ್ನರ್ಸ್ ಪವರ್ ಆ್ಯಂಡ್ ಯೂನಿಯನ್ ಗವರ್ನಮೆಂಟ್ ಟು ಆ್ಯಕ್ಟ್. ಗವರ್ನರ್ಸ್ ಪವರ್ ಏನಿದೆ ಆ ಪವರ್ನ ಮಿಸ್ಯೂಸ್ ಏನು ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಆ್ಯಕ್ಟ್ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಖಂಡಿತ ಈ ವಿಷಯಗಳನ್ನ ನೋಡಬೇಕು, ಅದಕ್ಕೇನಾದರೂ ಒಂದು ರೆಸೊಲ್ಯೂಷನ್ ಕೊಡಬೇಕು ಅನ್ನುವಂಥದ್ದು ಎಡಿಟೋರಿಯಲ್ನ ವಾದ ಆಗಿತ್ತು. ಎಡಿಟೋರಿಯಲ್ ಮುಗೀತಿಲ್ಲಿಗೆ. ಇದರಲ್ಲಿ ನಿಮಗೆ ಏನೇನು ಪ್ರಶ್ನೆಗಳು ಬರ್ಬೋದು? ರಿಲೆವೆನ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ UPSC ಅಥವಾ SSC ಸ್ಟೇಟ್ PCSಲ್ಲಿ PSCಸಲ್ಲಿ ನಿಮ್ಗೇನು ಬರ್ಬೋದು? ಪೊಲಿಟಿ ಮತ್ತು ಗವರ್ನೆನ್ಸ್, ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿ ಫೆಡರಲಿಸಮ್ ಬಗ್ಗೆ ಕೇಳುವಾಗ, ಗವರ್ನರ್ಸ್ ರೋಲ್ ಬಗ್ಗೆ ಕೇಳುವಾಗ, ಸ್ಟೇಟ್ ಆ್ಯಂಡ್ ಸೆಂಟರ್ ರಿಲೇಷನ್ಸ್ ಬಗ್ಗೆ ಕೇಳುವಾಗ ಈ ವಿಷಯದ ಕುರಿತಾಗಿ ಪ್ರಶ್ನೆಗಳು ಬರ್ಬೋದು. ನೆನಪಿರಲಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ರೋಲ್ ಇನ್ ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಕೇಳುವಾಗ, ಭಾರತ ಸಂವಿಧಾನದ ಉಪಬಂಧಗಳನ್ನು ಅರ್ಥೈಸುವ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪಾತ್ರ ಏನು ಅಂತ ಕೇಳಬಹುದು. ಎಸ್ಸೆ ಮತ್ತು ಆನ್ಸರ್ ರೈಟಿಂಗ್ನಲ್ಲಿ ನಿಮಗೊಂದು ಕೇಸ್ ಸ್ಟಡಿಯಾಗಿ ಗವರ್ನರ್ಸ್ ಡಿಸ್ಕ್ರಿಯೇಷನರಿ ಪವರ್, ವಿವೇಚನಾ ಅಧಿಕಾರ ಏನಿದೆ ರಾಜ್ಯಪಾಲರದು, ಅದರ ಬಗ್ಗೆ ಕೇಳ್ಬೋದು. ಮತ್ತು ರಾಜ್ಯಪಾಲರ ಅಕೌಂಟಬಿಲಿಟಿ ಅಂದರೆ ಅವರ ಜವಾಬ್ದಾರಿ ಏನು ಕೊಟ್ಟಿದೆ. ಇವಾಗ ನಿಮಗೆ ಗೊತ್ತಿದೆ, ಮಿನಿಸ್ಟರ್ಸ್ ಎಲ್ಲರೂ ಕಲೆಕ್ಟಿವ್ಲಿ ಅಕೌಂಟಬಲ್ ಅಂತ ಓದಿರ್ತೀರ ನೀವು. ಒಂದು ಸಾಮೂಹಿಕ ಹೊಣೆಗಾರಿಕೆ ಇದೆ ಅವರಿಗೆ. ಗವರ್ನರಿಗೆ ಏನಿದೆ, ಇದೆಯಾ ಇಲ್ವಾ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಕೇಳಬಹುದು. ಹಾಗಾದರೆ ನಾವು ಭಾರತ ಸಂವಿಧಾನದ 200ನೇ ವಿಧಿಯನ್ನು ಸ್ವಲ್ಪ ಚರ್ಚೆ ಮಾಡೋಣ. ನಾವು ಆವಾಗಲಿಂದ 200 ಅಂತ ಓದ್ಬಿಟ್ಟು ಅದ್ರ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಅರ್ಧಂಬರ್ಧ ಊಟ ಕೊಟ್ಟ ಹಾಗಾಗುತ್ತೆ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಭಾರತದ ಸಂವಿಧಾನದ ವಿಧಿ 200 ಏನಿದೆ, ಇದು ರಾಜ್ಯದ ಶಾಸಕಾಂಗ ಸಭೆಯು ಅಂಗೀಕರಿಸಿದ ಮಸೂದೆಯನ್ನು ರಾಜ್ಯಪಾಲರ ಒಪ್ಪಿಗೆಗಾಗಿ ಸಲ್ಲಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತೆ. 200ರಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ 200ರಲ್ಲಿ ಏನನ್ನು ಹೇಳಲಾಗಿದೆ ಅಂದರೆ, ಯಾವ ಒಂದು ರಾಜ್ಯದ ಶಾಸಕಾಂಗ ಸಭೆ ಒಂದು ಬಿಲ್ಲನ್ನು ಪಾಸ್ ಮಾಡುತ್ತೋ ಆ ಬಿಲ್ಲನ್ನು ಒಪ್ಪಿಗೆಗಾಗಿ ರಾಜ್ಯಪಾಲರಿಗೆ ಕಳಿಸ್ಬೇಕು. ಅದನ್ನು ಯಾವ ರೀತಿ ಕಳಿಸ್ಬೇಕು, ಅದರ ಮುಂದಿನ ಕ್ರಮಗಳೇನು, ಅದನ್ನು ಇದು ವಿವರಿಸುತ್ತೆ. ಅವರು ಒಪ್ಪಿಗೆ ನೀಡಬಹುದು, ಒಪ್ಪಿಗೆಯನ್ನು ತಡೆ ಹಿಡಿಬಹುದು, ಅದನ್ನೇ ವಿಥೆಲ್ಡ್ ಅಂತ ಹೇಳಿದವಾಗಿಂದ. ಮಸೂದೆಯನ್ನು ರಾಷ್ಟ್ರಪತಿ ಪರಿಗಣನೆಗೆ ಕಳಿಸ್ಬೋದು. ರಾಷ್ಟ್ರಪತಿಗಳ ಪರಿಗಣನೆಗೆ ಕಳಿಸಿದರವರು. ವಾದ ಏನು ಅಂತ ಹೇಳಿದ್ರೆ ಅದು ಇಂಟೆನ್ಷನಲ್ ಅಂತ ಅವ್ರು ಹೇಳ್ತಿರೋದು. ಹಾಗಾದರೆ ರಾಜ್ಯಪಾಲರು ಮಸೂದೆಯನ್ನು ಸದನ ಅಥವಾ ಸದನಗಳಿಂದ, 2 ಸದನಗಳಿದೆಯಲ್ಲ ಕೆಲವು ರಾಜ್ಯಗಳಲ್ಲಿ, ಆ ಥರ ಪರಿಶೀಲನೆಗೆ ಕೋರುವ ಸಂದೇಶದೊಂದಿಗೆ ಸ್ವಲ್ಪ ಕರೆಕ್ಷನ್ ಮಾಡಿ, ಇದನ್ನು ಕನ್ಸಿಡರ್ ಮಾಡಿ, ಇಲ್ಲೇನೋ ತಪ್ಪಾಗಿದೆ, ಆ ಥರದೊಂದು ರಿಮಾರ್ಕ್ಸ್ ಜೊತೆಗೆ ಅವರು ಹಿಂದಿರುಗಿಸ್ಬೋದು. ಆ ರಿಮಾರ್ಕ್ಸ್ನ ನೋಡಿ ಅದನ್ನು ಬೇಕಾದರೆ ಮಾಡ್ಬೋದು, ಇಲ್ಲ ನಾವು ಅಂದ್ಕೊಂಡಿರೋದು ಸರಿ ಅಂತ
ಶಾಸಕಾಂಗ ಸಭೆ ಹೇಳಿ ಮತ್ತು ಪುನಃ ರಾಜ್ಯಪಾಲರಿಗೆ ಸಹಿಗೆ ಕಳಿಸ್ಬೋದು. ಆವಾಗ ಸಹಿ ಹಾಕಲೇಬೇಕು. ಅದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಒಂದು ರೂಲ್. ಇನ್ನು ವಿಧಿ 201ರಲ್ಲಿ ಏನು ಹೇಳಲಾಗುತ್ತೆ ಅಂದರೆ, ಒಂದು ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಿದಾಗ, ಇದನ್ನು ನಾನು ಅನುಮೋದನೆ ಮಾಡಲ್ಲ, ರಾಷ್ಟ್ರಪತಿಗಳು ಇದನ್ನು ನೋಡಿಬಿಟ್ಟು ಅವರೇ ಇದಕ್ಕೆ ಸಹಿ ಹಾಕಲಿ ಅಂತ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಾಗ, ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ನೀಡಬಹುದು ಅಥವಾ ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು, ವಿಥಹೆಲ್ಡ್ ಮಾಡಬಹುದು ಅಂತ ಭಾರತ ಸಂವಿಧಾನದ ವಿಧಿ 201ನೇ ವಿಧಿ ಹೇಳುತ್ತೆ. ಮಸೂದೆಯನ್ನು ಮರುಪರಿಶೀಲನೆ ಮಾಡಿ ಅಂತ ರಾಜ್ಯ ಶಾಸಕಾಂಗದ ಸದನ ಅಥವಾ ಸದನಗಳಿಗೆ ಹಿಂತಿರುಗಿಸುವಂತೆ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ನಿರ್ದೇಶನ ಕೂಡ ನೀಡಬಹುದು. ಇದಿಷ್ಟು ಅಲ್ಲಿ ಇರ್ತಕ್ಕಂಥ ಪವರ್ಸ್. ಈ ಪವರ್ಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಏನು ಪ್ರಶ್ನೆಗಳು? ರಾಜ್ಯಪಾಲರ ಮುಂದಿರ್ತಕ್ಕಂಥ ಆಯ್ಕೆಗಳೇನು? ನಾವು ಆಲ್ರೆಡಿ ಕಲ್ತ್ವಿ, ಒಪ್ಪಿಗೆ ಅವರು ನೀಡಬಹುದು ಅಥವಾ ನಿಬಂಧನೆಗಳನ್ನು ಹಾಕಿ ಅವರ ಮಸೂದೆಯನ್ನು ಮರುಪರಿಶೀಲನೆ ಮಾಡಿ ಅಂತ ಕಳಿಸ್ಬೋದು. ಅವರು ಮಸೂದೆಯನ್ನು ರಾಷ್ಟ್ರಪತಿ ಪರಿಗಣನೆಗೂ ಕೂಡ ಕಳಿಸ್ಬೋದು ಅಥವಾ ಕಾಯ್ದಿರಿಸ್ಬೋದು. ರಾಜ್ಯ ಶಾಸಕಾಂಗ ಅಂಗೀಕರಿಸ್ತಕ್ಕಂಥ ಮಸೂದೆ ರಾಜ್ಯದ ಉಚ್ಚ ನ್ಯಾಯಾಲಯದ ಸ್ಥಾನಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಅನ್ನೋವಂಥ ಒಂದು ಸ್ಥಿತಿ ಬಂದಾಗ ಅದನ್ನು ಕಾಯ್ದಿರಿಸುವ ಅಧಿಕಾರ ಕಡ್ಡಾಯವಾಗಿ ರಾಜ್ಯಪಾಲರಿಗಿದೆ ಹಾಗಂತ ಸಂವಿಧಾನ ಹೇಳುತ್ತೆ. ಆದರೂ ಕೂಡ ರಾಜ್ಯಪಾಲರು ಈ ಕೆಳಗಿನ ಸ್ವರೂಪದ ಮಸೂದೆಯಲ್ಲಿ ಅದನ್ನು ಕಾಯ್ದಿರಿಸ್ಬೋದು. ಯಾವುದು? ಸಂವಿಧಾನದ ನಿಬಂಧನೆಗಳಿಗೆ ವಿರುದ್ಧವಾಗಿದ್ದಾಗ, ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದಾಗ, ಆ ಒಂದು ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾಗ ಅವರು ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಾಯ್ದಿರಿಸ್ಬೋದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಹೇಳ್ತೀವಿ, ಅದಕ್ಕೆ ವಿರುದ್ಧವಾಗಿದ್ದಾಗ ಆ ಕಾನೂನು ಅದನ್ನು ಕೂಡ ಕಾಯ್ದಿರಿಸ್ಬೋದು. ಅದು ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದ್ದಾಗಲೂ ಕೂಡ ಅವರು ಕಾಯ್ದಿರಿಸ್ಬೋದು. ಮತ್ತು ಒಂದು ನ್ಯಾಷನಲ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾನೂನಾಗಿದ್ದಾಗಲೂ ಕೂಡ ಅವರು ಅದನ್ನು ಕಾಯ್ದಿರಿಸ್ಬೋದು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸಂವಿಧಾನದ 31 ಕ್ಲಾಸ್ ಎ ವಿಧಿಯಲ್ಲಿ ಅಥವಾ ಆರ್ಟಿಕಲ್ನಲ್ಲಿ ಸರ್ಕಾರ ಕಡ್ಡಾಯವಾಗಿ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ಅಥವಾ ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಸಂಬಂಧಿಸಿದ್ದ ಒಂದು ಬಿಲ್ ಆಗಿದ್ದರೆ ಅದನ್ನು ಕೂಡ ಹಿಂದಿರುಗಿಸುವ ಅಧಿಕಾರ ಅವ್ರಿಗಿರಲ್ಲ, ಅವರು ಸಹಿ ಹಾಕಲೇಬೇಕಾಗತ್ತೆ. ಹಾಗಾದರೆ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನು ಚಲಾಯಿಸಿ ಮಸೂದೆಗಳನ್ನು ಪಾಸ್ ಮಾಡದೇ ತಡೆ ಹಿಡಿಯಬಹುದಾ? ಆರ್ಟಿಕಲ್ 200ರಲ್ಲಿ ಸರಳವಾಗಿ ಹೇಳಿದ್ರೆ ರಾಜ್ಯಪಾಲರು ತಮ್ಮ ಒಪ್ಪಿಗೆಯನ್ನು ತಡೆ ಹಿಡಿಬಹುದು ಅಂತ ಹೇಳಿದ್ರೂ ಕೂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾತ್ರ ಹಾಗೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅದು ಏಕವ್ಯಕ್ತಿಯ ನಿರ್ಧಾರ ಆಗುತ್ತೆ, ಪ್ರಜಾಪ್ರಭುತ್ವ ಮಾದರಿಯ ಒಂದು ನಿರ್ಧಾರ ಆಗಿರಲ್ಲ ಅಂತ ತಜ್ಞರು ಅದನ್ನು ಪ್ರಶ್ನೆ ಮಾಡ್ತಾರೆ. ಸೊ ಸಂವಿಧಾನವು ರಾಜ್ಯಪಾಲರು ತಮ್ಮ ಕಾರ್ಯಕಾರಿ ಅಧಿಕಾರಗಳನ್ನು ಆರ್ಟಿಕಲ್ 154ರ ಅಡಿಯಲ್ಲಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾತ್ರ ಚಲಾಯಿಸಬಹುದು ಅಂತ ಹೇಳುತ್ತೆ. ಅಲ್ಲೊಂದು ಟ್ವಿಸ್ಟ್ ಇದೆ. ಸೊ ಆರ್ಟಿಕಲ್ 200ರ ಅಡಿಯಲ್ಲಿ ರಾಜ್ಯಪಾಲರಿಗೆ ಇಷ್ಟೆಲ್ಲ ಅಧಿಕಾರಗಳಿದ್ರೂ ಕೂಡ ಆರ್ಟಿಕಲ್ 154ರ ಅಡಿಯಲ್ಲಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾತ್ರ ಅವರು ಹಾಗೆ ವರ್ತಿಸಬೇಕು ಅಂತ ಹೇಳೋದ್ರಲ್ಲಿ ಹೆಚ್ಚು ಪ್ರಜಾಪ್ರಭುತ್ವ ಇದೆ, ಸಂವಿಧಾನಿಕತೆಗಿಂತ ಹೆಚ್ಚಿನ ಪ್ರಜಾಪ್ರಭುತ್ವದ ಪ್ರೋಸೆಸ್ ಇದೆ ಅಂತ ಹೇಳ್ಬೋದು. ಇಲ್ಲಿಗೆ ಚರ್ಚೆ ಮುಗಿಸೋದಕ್ಕಿಂತ ಮುಂಚೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ರಾಜ್ಯಪಾಲರ ನಿರ್ಧಾರಗಳು ಸ್ವಲ್ಪ ಕಾನ್ಫ್ಲಿಕ್ಷನ್ಗೆ ಅಥವಾ ವಿವಾದಕ್ಕೆ ಗುರಿಯಾಗ್ತಿದ್ದಾವೆ ಅಂತ ನೋಡೋಣ. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವಿಳಂಬ ಆಗ್ತಾ ಇದೆ, ಆ ಮೂಲಕ
ಸರ್ಕಾರದ ನಿರ್ಧಾರಗಳು ತಡ ಆಗಲಿಕ್ಕೆ ಕಾರಣ ಆಗ್ತಿದೆ. ಇದು ಪರಿಣಾಮಕಾರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಈ ಥರದ್ದು ಸಮಸ್ಯೆಗಳು ಬರ್ತಾ ಇದೆ. ಮತ್ತು ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟ ಮಸೂದೆ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ವಿಫಲರಾದಾಗ ಅದರ ನೀತಿ ಮತ್ತು ಕಾನೂನುಗಳ ಅನುಷ್ಠಾನಗಳೇನಿರುತ್ತೆ ಅದು ತುಂಬ ತಡವಾಗ್ತಾ ಇದೆ ಅನ್ನೋದು ಕೂಡ ಈ ವಿವಾದಕ್ಕೆ ಕಾರಣ ಆಗ್ತಿದೆ. ಜೊತೆಗೆ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯ ಧಕ್ಕೆ. ಕೇಂದ್ರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಂಥ ರಾಜ್ಯಪಾಲರುಗಳು ರಾಜ್ಯ ವಿಧಾನಸಭೆಗಳು ಅಂಗೀಕರಿಸಿದಂಥ ಮಸೂದೆಗಳನ್ನು ರಾಜಕೀಯ ಕಾರಣಗಳಿಗಾಗಿ ವಿಳಂಬ ಮಾಡ್ತಾ ಇದ್ರೆ, ತಿರಸ್ಕಾರ ಮಾಡ್ತಾ ಇದ್ರೆ ಅದು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗೆ ಧಕ್ಕೆ ತರುತ್ತೆ. ಇದು ಒಂದು ಸಮಸ್ಯೆ. ಸಾರ್ವಜನಿಕ ಗ್ರಹಿಕೆ. ನೋಡಿ, ರಾಜ್ಯಪಾಲರ ಬಳಿ ಬಾಕಿ ಉಳಿದುಕೊಂಡಿರ್ತಕ್ಕಂಥ ಮಸೂದೆಗಳನ್ನು ಸಾರ್ವಜನಿಕರು ಸಾಮಾನ್ಯವಾಗಿ ರಾಜ್ಯ ಸರ್ಕಾರದಲ್ಲಿನ ದಕ್ಷತೆಯ ಕೊರತೆ ಅಥವಾ ಭ್ರಷ್ಟಾಚಾರದ ಸಂಕೇತ ಅಂತ ತಿಳ್ಕೊಂಡು ಬಿಡ್ತಾರೆ. ಆದರೆ ಅದು ವಿಥೆಲ್ಡ್ ಆಗಿರೋದು ರಾಜ್ಯಪಾಲರ ಹತ್ರ. ಇದು ಕೂಡ ಸರ್ಕಾರದ ಖ್ಯಾತಿಗೆ ಹಾನಿ ಮಾಡುತ್ತೆ ಅನ್ನೋದು ಕೂಡ ಒಂದು ವಾದ ಆಗಿದೆ. ಇನ್ನೊಂದು ಜವಾಬ್ದಾರಿಯ ಕೊರತೆ. ಇದ್ರ ಬಗ್ಗೆ ಪ್ರಶ್ನೆ ಬರಬಹುದು ನಿಮಗೆ. ಮಿನಿಸ್ಟರ್ಸ್ ಆರ್ ಅಕೌಂಟಬಲ್, ಬಟ್ ರಾಜ್ಯಪಾಲರ ಅಕೌಂಟಬಿಲಿಟಿಯ ಬಗ್ಗೆ ಎಲ್ಲೂ ಸಂವಿಧಾನದಲ್ಲಿ ಹೇಳಿಲ್ಲ. ಏನಕ್ಕಂತ ಹೇಳಿದ್ರೆ, ರಾಜ್ಯಪಾಲರು ಒಪ್ಪಿಗೆಯನ್ನು ತಡೆ ಹಿಡಿದಾಗ ಏನಕ್ಕೆ ತಡೆ ಹಿಡಿದ್ರು ಅನ್ನೋ ಕಾರಣವನ್ನೇ ನೀಡಲ್ಲ ಅವರು. ಸೊ ಈ ಕಾರಣ ನೀಡದಿರುವ ಜವಾಬ್ದಾರಿ ಏನಿರುತ್ತೆ ಅದು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯ ತತ್ವಗಳನ್ನು ದುರ್ಬಲಗೊಳಿಸ್ಬಿಡುತ್ತೆ. ಏನಕ್ಕೆ ಅಂತಲೇ ಹೇಳಿಲ್ಲ, ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಅದೊಂದು ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕಾನೂನು, ಅದನ್ನು ನಾವು ಮಾಡಲೇಬೇಕು ನಮ್ಮ ಜನರಿಗೋಸ್ಕರ ಅನ್ನೋ ಒಂದು ಉತ್ಸಾಹ ಮಂತ್ರಿಮಂಡಲದಲ್ಲಿದ್ದರೆ, ರಾಜಕೀಯ ದುರುದ್ದೇಶಗಳಿಗೆ ರಾಜ್ಯಪಾಲರು ಅದನ್ನು ಪಾಸ್ ಮಾಡ್ತಾನೆ ಇದ್ದರೆ ಗವರ್ನೆನ್ಸ್ ಹೇಗಾಗುತ್ತೆ ಅಲ್ಲಿ? ಇದು ಪ್ರಶ್ನೆ. ನೆಕ್ಸ್ಟು, ಇಲ್ಲಿಗೆ ನಾವು ವಿಶ್ಲೇಷಣೆಯನ್ನು ಮುಗಿಸಿದ್ದೀವಿ. ಭಾರತ ಸಂವಿಧಾನದ ಆರ್ಟಿಕಲ್ 200 ತಿಳ್ಕೊಂಡಿದ್ದೀವಿ ಚೆನ್ನಾಗಿ. ಈಗ ಈ ಎಡಿಟೋರಿಯಲಲ್ಲಿ ಬಳಸಿರ್ತಕ್ಕಂತಹ ಕೆಲವು ವೊಕ್ಯಾಬ್ಯುಲರಿ ವರ್ಡ್ಸನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಈ ಇಂಗ್ಲೀಷ್ ವರ್ಡ್ಸ್ ಏನಿದೆ ಅಲ್ಲಿ ಇದ್ದಿದ್ದಂಥ ಎಲ್ಲ, ನಾವು ಲಿಸ್ಟ್ ಮಾಡಿದಂಥ ಎಲ್ಲ ವರ್ಡ್ಸನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಸಮಯದ ಅಭಾವ. ಸೊ ನೀವು ನಮ್ಮ ಇ ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚು ವರ್ಡ್ಸು, ವೊಕ್ಯಾಬ್ಯುಲರೀಸು, ಅದರದ್ದು ಮೀನಿಂಗು, ಸೆಂಟೆನ್ಸ್ ಫಾರ್ಮೇಷನು, ಆ್ಯಂಟೋನಿಯಮ್ಸ್ ಮತ್ತು ಸಿನಾನಿಯಮ್ಸ್ ಎಲ್ಲ ನಿಮಗಲ್ಲಿ ಸಿಗುತ್ತೆ. ನಿಮ್ಮ ಪ್ರತಿಯೊಂದು ಪರೀಕ್ಷೆಗೂ ಅತ್ಯಂತ ಅಗತ್ಯವಾಗಿರುತ್ತೆ. ಮರಿದನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಲಿಂಕ್ ಮೂಲಕ ನೀವು ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲದೆ, ನೋ ಅಡ್ವರ್ಟೈಸ್ಮೆಂಟ್ಸ್ ಅಟ್ ಆಲ್. ಏನಕ್ಕಂದರೆ ನಿಮಗೆ ಡಿಸ್ಟ್ರಾಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೀವು 12 ಅವರು 16 ಅವರು ಓದೋದ್ರ ಬದಲು ಫೋಕಸ್ ಆಗಿ ಅದರಲ್ಲಿ ಅರ್ಧ ಓದಿದ್ರೂ ಸಾಕು, ನೀವು ಹೊರಟಿರುವ ಒಂದು ಗುರಿಯ ಗೆಲುವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿತೌಟ್ ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ವೆಬ್ಸೈಟ್ಸ್ಗೆ ಇರ್ಬೋದು, ಆ್ಯಪ್ಗಳಿರ್ಬೋದು ಮಾಡಿರೋವಂಥದ್ದು ಯುಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟ್ದೇನು ವಿಲ್ಫುಲ್ ವೈಲೇಷನ್, ಬೇಕೆಂದೇ ಮಾಡಿದ ನಿಯಮ ಉಲ್ಲಂಘನೆ. ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟೊಂದು ಅರ್ಥ ಆಗ್ಬಿಟ್ಟಿರುತ್ತೆ. ಏನಿದ್ರದ್ದು ಮೀನಿಂಗ್ ಏನು? ಎ ಡೆಲಿಬರೇಟ್ ಆ್ಯಕ್ಟ್ ಆಫ್ ಬ್ರೇಕಿಂಗ್ ರೂಲ್ಸ್ ಫೇಲಿಂಗ್ ಟು ಫುಲ್ಫಿಲ್ ಎ ಡ್ಯೂಟಿ. ಅವರಿಗೆ ನೀಡಿರ್ತಕ್ಕಂಥ ಡ್ಯೂಟಿ ಏನಿದೆ ಅದನ್ನು ಫುಲ್ಫಿಲ್ ಮಾಡಿಲ್ಲ, ಬೇಕಂತಲೇ ಅದನ್ನು ಬ್ರೇಕ್ ಮಾಡಿದ್ದಾರೆ ರೂಲ್ಸ್ನ ಅಂತ ಹೇಳುವಾಗ ವಿಲ್ಫುಲ್ ವೈಲೇಷನ್. ಏನೋ ಗೊತ್ತಿಲ್ಲ, ತಪ್ಪಾಗೋಯ್ತು, ನಂಗೆ ಅಲ್ಲ ಗೊತ್ತಿರಲಿಲ್ಲ, ಆ ಥರ ಅಲ್ಲ, ಗೊತ್ತಿತ್ತು, ರೂಲ್ಸ್ ಗೊತ್ತಿತ್ತು, ಮಾಡಬೇಕಂತಲೇ ಮಾಡಿದ್ದು ಅಂತ ಹೇಳ್ತೀವಲ್ಲ, ದಟ್ ಈಸ್ ವಿಲ್ಫುಲ್ ವೈಲೇಷನ್. ಇದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದಗಳೇನು? ಇಂಟೆನ್ಷನಲ್ ಬ್ರೀಚ್, ಡಿಫಿಯನ್ಸ್, ನಾನ್ ಕಂಪ್ಲಯನ್ಸ್. ಇದಕ್ಕೆ ಎಲ್ಲ ಕನ್ನಡ ಅರ್ಥಗಳು ಈ ಬುಕ್ ಆ್ಯಪಲ್ಲಿರುತ್ತೆ, ನೀವು ತಗೊಳ್ಳಿ. ಆ್ಯಂಟೋನಿಯಮ್ಸ್, ವಿರುದ್ಧ ಪದಗಳೇನು? ಒಬೀಡಿಯನ್ಸ್, ಕಾಂಪ್ಲಹೆನ್ಸ್, ಅಧೆರೆನ್ಸ್.
ಸೆಂಟೆನ್ಸಲ್ಲಿ ಇಲ್ಲಿ ಹೇಗೆ ಇದನ್ನು ಸೆಂಟೆನ್ಸ್ ಫಾರ್ಮೇಷನ್ ಮಾಡಲಾಗಿದೆ ಅಂತ ಹೇಳಿದ್ರೆ, ದ ಸುಪ್ರೀಂ ಕೋರ್ಟ್ ನೋಟೆಡ್ ದ ಗವರ್ನರ್ಸ್ ವಿಲ್ಫುಲ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳುವಾಗ ಇದನ್ನು ಬಳಸಲಾಗಿದೆ, ವಿಲ್ಫುಲ್ ಅನ್ನುವಂಥದ್ದನ್ನು. ನೆಕ್ಸ್ಟು ಅಸೆಂಟ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ, ಅಸೆಂಟ್ ಅಂದರೆ ಸಮ್ಮತಿ ಅಥವಾ ಅನುಮೋದನೆ, ಮಂಜೂರು ಮಾಡುವುದು. ಪಾಸ್ ಮಾಡಿದ್ದಾರೆ ಹೇಳ್ತೀವಲ್ಲ, ಸೈನ್ ಹಾಕಿದ್ದಾರೆ, ಅನುಮೋದಿಸಿದ್ದಾರೆ ಅಂತ ಹೇಳ್ತೀವಲ್ಲ, ಅದು ಅಸೆಂಟ್. ಇದಕ್ಕೆ ಇಂಗ್ಲೀಷಲ್ಲಿ ಏನು ಮೀನಿಂಗು? ಅಫಿಷಿಯಲ್ ಅಪ್ರೂವಲ್ ಅಥವಾ ಅಗ್ರಿಮೆಂಟ್, ಒಪ್ಪಿಗೆ ಅಂತ ಆಗುತ್ತೆ. ಇದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದಗಳು ಅಪ್ರೂವಲ್, ಎಂಡೋರ್ಸ್ಮೆಂಟ್, ಕನ್ಸೆಂಟ್. ಆಂಟೋನಿಮ್ಸ್, ವಿರುದ್ಧ ಪದ ಏನು? ರಿಜೆಕ್ಷನ್, ಡಿನಯಲ್, ಡಿಸೆಂಟ್. ಇದನ್ನು ಸೆಂಟೆನ್ಸಲ್ಲಿ ಅಸೆಂಟನ್ನು ಹೇಗೆ ಯೂಸ್ ಮಾಡಲಾಗಿದೆ? ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ದ ಗವರ್ನರ್ ಮಸ್ಟ್ ಗ್ರಾಂಟ್ ಅಸೆಂಟ್ ಇಫ್ ಎ ಬಿಲ್ ಈಸ್ ರೀಪಾಸ್ಡ್ ಬೈ ದ ಅಸೆಂಬ್ಲಿ ಅಂತ ಹೇಳುವಾಗ ಯೂಸ್ ಮಾಡಿದ್ದಾರೆ. ನೀವು ಕೂಡ ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ವಾಕ್ಯ ರಚನೆಯಲ್ಲೂ ಮಾಡಬೇಕು. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಅನ್ವಯ ಆಗೋ ರೀತಿಯಲ್ಲಿ ವಾಕ್ಯ ರಚನೆಗಳನ್ನ ಮಾಡಿ. ಜಸ್ಟ್ ಅಸೆಂಟಿಗಷ್ಟೇ ಮಾಡಬೇಡಿ, ಆಂಟೋನಿಮ್ಸ್ಗೂ ಮಾಡಿ, ಸಿನಾನಿಮ್ಸ್ಗೂ ಮಾಡಿ. ಹೆಚ್ಚು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದ್ರ ಮೂಲಕ ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ಕಲ್ತ ನಂತರ ನಮ್ಮ ಕ್ವಿಜ್ ಆ್ಯಪಲ್ಲಿ ನೀವು ಸಿನಾನಿಮ್ಸ್ ಬಗ್ಗೆ, ಆಂಟೋನಿಮ್ಸ್ ಬಗ್ಗೆ, ಇಂಗ್ಲೀಷ್ ವೊಕ್ಯಾಬ್ಯುಲರಿ ಬಗ್ಗೆ 1000ಗಿನ್ನ ಹೆಚ್ಚು ಕ್ವಶನ್ಸ್ಗಳಿದೆ, ಹೆಚ್ಚು ಕ್ವಿಜ್ ಇದೆ, ಸ್ಮಾಲ್ ಕ್ವಿಝಸ್ಸು. ನಿಮ್ಮ ಫ್ರೀ ಟೈಮಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರೆ ನಿಮಗೆ ಮರ್ತೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ನೆನಪಲ್ಲೇ ಅದನ್ನು ಇಟ್ಕೋಬೋದು. ಜೊತೆಗೆ ನಿಮ್ಮ ಇಂಗ್ಲೀಷ್ ಕೂಡ, ನಿಮ್ಮ ಪದ ಸಂಪತ್ತು ಕೂಡ ಇಂಪ್ರೂವ್ ಆಗುತ್ತೆ. ಅದು ನಿಮಗೆ ಬೇಕೇ ಬೇಕಾಗುತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ. ನೆಕ್ಸ್ಟು ರಿಪ್ಯುಗೆನ್ಸಿ, ಗೊಂದಲ, ಕಾನ್ಫ್ಲಿಕ್ಟ್, ವಿರೋಧಾಭಾಸ ಅಂದರೆ ಸಂಘರ್ಷ ಕ್ರಿಯೇಟ್ ಆಗುತ್ತೆ ಅನ್ನೋ ಥರ, ಒಂದಕ್ಕೆ ಒಂದು ಓವರ್ಲ್ಯಾಪ್ ಆಗ್ತಿದೆ ಅಂತ ಹೇಳ್ತೀವಲ್ಲ, ಆ ಥರ. ಇಲ್ಲಿ ಏನು ಮೀನಿಂಗ್ ಅದು? ಎ ಲೀಗಲ್ ಕಾನ್ಫ್ಲಿಕ್ಟ್. ರೆಪ್ಯುಗೆನ್ಸಿ ಅಂತ ಹೇಳಿದ್ರೆ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಲಾಸ್. ಇಲ್ಲಿ ಇದಕ್ಕೆ ಇರ್ತಕ್ಕಂಥ ಸಮಾನಾರ್ಥಕ ಪದ ಏನು? ಇನ್ಕನ್ಸಿಸ್ಟೆನ್ಸಿ, ಕಾಂಟ್ರಡಿಕ್ಷನ್, ಡಿಸ್ಕ್ರಿಪೆನ್ಸಿ ಹೇಳ್ಬೋದು. ವಿರುದ್ಧ ಪದಗಳೇನು? ಕಂಪ್ಯಾಟಿಬಿಲಿಟಿ, ಹಾರ್ಮೋನಿ, ಕನ್ಸಿಸ್ಟೆನ್ಸಿ ಹೇಳ್ಬೋದು. ನೀವು ಇದನ್ನು ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ದ ಅಟಾರ್ನಿ ಜನರಲ್ ಆರ್ಗ್ಯೂಡ್ ದ್ಯಾಟ್ ದ ಬಿಲ್ ಹ್ಯಾಡ್ ರೆಪ್ಯುಗೆನ್ಸಿ ವಿತ್ ದ UGC ರೆಗ್ಯುಲೇಷನ್ಸ್. UGC ರೆಗ್ಯುಲೇಷನ್ಸಿಗೆ ಕಾನ್ಫ್ಲಿಕ್ಟ್ ಆಗಿತ್ತು ಅದು ಅಂತ ಹೇಳುವಾಗ ಈ ರೆಪ್ಯುಗೆನ್ಸಿ ಪದವನ್ನು ಯೂಸ್ ಮಾಡಲಾಗಿದೆ. ನೆಕ್ಸ್ಟು ಕಟಲ್. ಏನು ಹಾಗಂದರೆ ನಾಶ ಮಾಡು, ಹಾನಿಗೊಳಿಸು ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಇಂಗ್ಲಿಷ್ ಮೀನಿಂಗ್ ಏನು? ಟು ಡೆಲಿಬ್ರೇಟ್ಲಿ ಸ್ಟಾಪ್ ಆರ್ ಅಬ್ಸ್ಟ್ರಕ್ಟ್ ಸಮಥಿಂಗ್, ಬೇಕಂತಲೇ ಮಾಡಿದ್ದು ಅಂತ ಹೇಳ್ತಾರಲ್ಲ ಹಾಗೆ. ಇದಕ್ಕೆ ಸಿನಾನಿಯಮ್ಸ್ ಏನು ಅಂದರೆ ಸಮಾನಾರ್ಥಕ ಪದಗಳೇನು? ಸಬಟೇಜ್, ಹಿಂಡರ್, ಡೆರೈಲ್. ಆಂಟೋನಿಯಮ್ಸ್ ಸಪೋರ್ಟ್, ಅಡ್ವಾನ್ಸ್, ಫೆಸಿಲಿಟೇಟ್. ನೀವು ಬ್ಯಾಂಕಿಂಗ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ, SSC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ, UPSC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ, ನೀವು ಈ ಎಲ್ಲ ವೊಕ್ಯಾಬ್ಯುಲರಿ ವರ್ಡ್ಸನ್ನು ಕಲಿಯುವಂಥದ್ದು ಅತ್ಯಂತ ಅವಶ್ಯಕ. ನಾನು ನಿಮಗೆ ಈ ತಮ್ನೈಲಲ್ಲಿ, ವಿಡಿಯೋದಲ್ಲಿ ಫ್ರಂಟ್ ಪೇಜಲ್ಲೇ ಹೇಳಿರೋ ಥರ ಯಾವ ಎಕ್ಸಾಮ್ಸಿಗೆ ಲಿಸ್ಟ್ ಔಟ್ ಮಾಡಿದ್ದೀನಿ ನೋಡಿ, ಆ ಎಲ್ಲ ಎಕ್ಸಾಮ್ಸಿಗೂ ನಿಮಗೆ ಅತ್ಯಂತ ಅವಶ್ಯಕ. ನೆಗ್ಲೆಕ್ಟ್ ಮಾಡದೆ ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ನಿಮ್ಮ ಪರೀಕ್ಷೆಗಳನ್ನ ತೊಗೊಂಡಿದ್ರೆ ಕಲೀರಿ. ನನ್ನ ಪರೀಕ್ಷೆಗೆ ಇನ್ನೂ ಟೈಮ್ ಇದೆ, ನಾನು ಯಾವಾಗಲೂ ಕಲಿತೀನಿ ಅಂತ ಹೋಗಬೇಡಿ. ಏನಕ್ಕಂತ ಹೇಳಿದ್ರೆ ವೊಕ್ಯಾಬ್ಯುಲರಿ ವರ್ಡ್ಸ್ ಅನ್ನೋವಂಥದ್ದು ಸಿಲೆಬಸ್ ಅಲ್ಲ, ನಿಮ್ಗೆ ಇಷ್ಟು ಚಾಪ್ಟರಲ್ಲಿ ಅಂತ ಇರಲ್ಲ. ಅದೊಂದು ವಾಸ್ಟ್ ಸಮುದ್ರ ಅಂತ ಹೇಳ್ಬೋದು ನೀವು ಅದನ್ನು. ಸಮುದ್ರದಷ್ಟಿದೆ, ಎಷ್ಟು ಕಲಿತ್ರೂ ಮತ್ತಷ್ಟು ಏನೋ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ನಿಮ್ಮ ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳೋದು ಒಳ್ಳೇದು ಇದನ್ನು. ಸೊ ಕಟಲ್ನ ಎಕ್ಸಾಂಪಲ್ ಸೆಂಟೆನ್ಸ್ ಮಾಡೋಣ. ದ ಎಡಿಟೋರಿಯಲ್ ಸಜೆಸ್ಟ್ ದಟ್ ದ ಗವರ್ನರ್ ಈಸ್ ಕಟ್ಲಿಂಗ್ ಸ್ಟೇಟ್ ಲೆಜಿಸ್ಲೇಷನ್ ದಟ್ ಡಸ್ ನಾಟ್ ಅಲೈನ್ ವಿತ್ ಹಿಸ್ ವ್ಯೂ.
ಅವರಿಗೆ ಇಷ್ಟ ಆಗದೇ ಇರುವಂಥ ಅವರ ದೃಷ್ಟಿಕೋನಕ್ಕೆ ಸರಿ ಇರದಂತಹ ರಾಜ್ಯದ ಕಾನೂನುಗಳನ್ನು ಅವರು ಬೇಕಂತನೇ ಮಾಡ್ತಿದ್ದಾರೆ, ನಾಶ ಮಾಡ್ತಿದ್ದಾರೆ ಅಂತ ಹೇಳುವಾಗ ಲೇಖಕರು ಈ ಪದವನ್ನು ಬಳಸಿದ್ದಾರೆ. ಮತ್ತೊಂದು ವರ್ಡ್ ಆಬ್ಸ್ಟಿನೆಸಿ ಅಂದರೆ ಹಠ. ಕಾರಣನೇ ಇಲ್ಲದೇ ಹಠ ಮಾಡೋದು, ಲಾಜಿಕೇ ಇಲ್ಲದೇ ಹಠ ಮಾಡೋ ಅಂಥವ್ರು ನೋಡಿರ್ತೀರ. ನಿಮ್ಮ ಫ್ರೆಂಡ್ಸು ನಿಮ್ಮ ಮನೆಯಲ್ಲಿ ಯಾರಾದರೂ ಇರ್ತಾರೆ, ಲಾಜಿಕೇ ಇರಲ್ಲ, ಸುಮ್ಮನೆ ಅವ್ರದ್ದೇ ಸರಿ ಅಂತ ಹಠ ಮಾಡ್ತಿರ್ತಾರೆ. ಆ ಥರ ಗವರ್ನರ್ ಹಠ ಮಾಡ್ತಿದ್ದಾರೆ ಅಂತ ಲೇಖಕರು ಹೇಳ್ತಿದ್ದಾರೆ. ಮೀನಿಂಗ್ ಏನು? ಸ್ಟಬಾರ್ನ್ ಅಂತ ಕೇಳಿರ್ತೀರ. ರೆಫ್ಯೂಸಲ್ ಟು ಚೇಂಜ್ ಒನ್ಸ್ ಪೊಸಿಷನ್. ಅವ್ರಿಗೆ ಇರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಲ್ಲ ಅವರು, ಆ ಥರ ಅಂಥದನ್ನು ಹೇಳುವಾಗ ಆಬ್ಸ್ಟಿನೆಸಿ ಅಂತ ಹೇಳಲಾಗುತ್ತೆ. ಸಿನಾನಿಯಮ್ಸ್ ಅಥವಾ ಸಮಾನಾರ್ಥಕ ಪದ ಏನು? ರಿಜಿಡಿಟಿ, ಸ್ಟಬಾರ್ನೆಸ್, ಇನ್ಫ್ಲೆಕ್ಸಿಬಿಲಿಟಿ. ಆಂಟೋನಿಯಮ್ಸ್ ಓಪನ್ ಮೈಂಡೆಡ್ನೆಸ್, ಫ್ಲೆಕ್ಸಿಬಿಲಿಟಿ, ಕಾಂಪ್ಲಿಯನ್ಸ್. ಎಕ್ಸಾಂಪಲ್ ಹೇಗೆ ಮಾಡಿದ್ದಾರೆ? ದ ಸುಪ್ರೀಂ ಕೋರ್ಟ್ಸ್ ಕ್ವೈರೀಸ್ exposes the governor's obstinacy in dealing with the state bills. ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂತಹ ವಿಚಾರಣೆ ಏನಿದೆ ಇಲ್ಲಿ, ಅದು ಸುಪ್ರೀಂ ಕೋರ್ಟ್ ಏನು ಪ್ರಶ್ನೆಗಳನ್ನು ಎತ್ತಿದೆ, ಆ ಪ್ರಶ್ನೆಗಳಲ್ಲೇ ಗೊತ್ತಾಗ್ತಾ ಇದೆ ಗವರ್ನರ್ ಬೇಕಂತಲೇ ಮಾಡಿದ್ದಾರೆ ಅಂತ ಲೇಖಕರು ಹೇಳುವಾಗ ಇದನ್ನು ಬಳಸಿದ್ದಾರೆ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್. ನೋಡಿ, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಬೇರೆ, ಸಂವಿಧಾನಿಕ ಬಿಕ್ಕಟ್ಟು ಅಂತ ನಾವು ಪದೇ ಕೇಳಿರ್ತೀವಿ. ಅದನ್ನು ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಅಂದರೆ ಏನು? ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಅಂದರೆ ಸಂವಿಧಾನವೇ ಕ್ರಿಯೇಟ್ ಮಾಡಿರ್ತಕ್ಕಂತಹ ಅಥಾರಿಟಿಗಳು ಲೈಕ್ ಗವರ್ನರ್ಸ್, ಅವರೇ ಲೀಗಲ್ ಇಶ್ಯೂಗಳಿಗೆ ಸಂಬಂಧಪಟ್ಟಂತೆ, ಗವರ್ನಮೆಂಟ್ನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ, ಗವರ್ನಮೆಂಟ್ನ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಅದು ನಡೆದೇ ಇರೋ ರೀತಿಯಲ್ಲಿ ನಡ್ಕೊಂಡ್ರೆ ಆಡಳಿತಕ್ಕೆ ಲಕ್ವ ಹೊಡೆದಂಗೆ ಆಗುತ್ತೆ ಅಂತ ಹೇಳುವಾಗ ಈ ಒಂದು ಪದವನ್ನು ಬಳಸಲಾಗುತ್ತೆ. ಹೇಗೆ? ಎ ಸಿಚುಯೇಷನ್ ವೇರ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಫೈಲ್ ಟು ರಿಸಾಲ್ವ್ ಎ ಲೀಗಲ್ ಇಶ್ಯೂ ಲೀಡಿಂಗ್ ಟು ಗವರ್ನೆನ್ಸ್ ಪ್ಯಾರಾಲಿಸಿಸ್ ಅಂತ ಹೇಳುವಾಗ ಬಳಸಲಾಗುತ್ತೆ. ಇದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದಗಳೇನು? ಸ್ಟಾಲ್ಮೇಟ್, ಇಂಪೋಸ್, ಗ್ರಿಡ್ಲಾಕ್. ಹೇಗೇನು ನಾನು ಹೇಳ್ತಾ ಇದ್ದೀನಿ, ಈ ಪದಗಳಿಗೂ ಅರ್ಥ ಕನ್ನಡದಲ್ಲಿ ಮತ್ತಷ್ಟು ಇಂಗ್ಲೀಷ್, ತುಂಬ ಸಿಂಪಲ್ ಇಂಗ್ಲೀಷಲ್ಲಿ ಇರ್ತಕ್ಕಂಥ ನೋಟ್ಸ್ ನಮ್ಮ ಇ ಬುಕ್ ಆ್ಯಪಲ್ಲಿ ಸಿಗುತ್ತೆ. ನೀವಲ್ಲಿ ಓದಿ. ಸಮಯದ ಅಭಾವದಿಂದ ಪ್ರತಿಯೊಂದು ಪದವನ್ನು ಖಂಡಿತ ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ಕೊಡ್ಲಾರೆ ಇಲ್ಲಿ. ಸೊ ನಿಮ್ಗೆ ಅಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಗೆ ಯಾವುದೇ ಡೌಟ್ ಇಲ್ಲದೇ ನೀವು ಅದನ್ನು ಆಕ್ಸೆಸ್ ಮಾಡ್ಬೋದು. ಆಂಟೋನಿಯಮ್ಸ್ ಏನು? ವಿರುದ್ಧ ಪದ ರೆಸೊಲ್ಯೂಷನ್, ಅಗ್ರಿಮೆಂಟ್, ಕನ್ಸಿಸ್ಟೆನ್ಸ್. ಎಕ್ಸಾಂಪಲ್ ಆಗಿ ಹೇಗೆ ಯೂಸ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನಲ್ ಡೆಡ್ಲಾಕ್ ಅನ್ನು? ದ ಡಿಲೇ ಇನ್ ಗ್ರಾಂಟಿಂಗ್ ಅಸೆಂಟ್ ಟು ಸ್ಟೇಟ್ ಬಿಲ್ಸ್ ಹ್ಯಾಸ್ ಕ್ರಿಯೇಟೆಡ್ ಎ ಕಾನ್ಸ್ಟಿಟ್ಯೂಷನಲ್ ಡೆಡ್ಲಾಕ್ ಅಂತ ಹೇಳುವಾಗ ಈ ಪದವನ್ನು ಬಳಸಿದ್ದಾರೆ. ನೆಕ್ಸ್ಟು ಕೀ ಫ್ರೇಸಸ್. ಏನು ಕೀ ಫ್ರೇಸಸ್ ಅಂತ ಹೇಳಿದ್ರೆ 2-3 ವರ್ಡ್ಗಳು ಸೇರಿ ಒಂದು ಪದದ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ಆ ಥರದನ್ನು ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಟರ್ಮಿನಾಲಜಿ ಇರುತ್ತೆ. ಆ ಪದಗಳು ಆ ಸಬ್ಜೆಕ್ಟಿಗೆ ಮಾತ್ರ ಆ ಅರ್ಥವನ್ನು ಕೊಡ್ತವೆ. ಸೊ ಆ ಥರದ ಪದಗಳನ್ನು ನೀವು ಖಂಡಿತ ಕಲಿಬೇಕು. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಿಮ್ಮ ಕಮ್ಯುನಿಕೇಷನ್ ಮತ್ತು ನಿಮ್ಮ ಲ್ಯಾಂಗ್ವೇಜನ್ನು ಅಥವಾ ನೀವೇನನ್ನು ಓದ್ತಿರ್ತೀರ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂಥವುಗಳ ಅರ್ಥ ನಿಮಗೆ ಗೊತ್ತಿರಬೇಕು. ಆ ಕಾರಣಕ್ಕೋಸ್ಕರ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೀಗಲ್ ಫ್ರೇಸಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಒಂದಷ್ಟು ಪದಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ವಿಲ್ಫುಲ್ ವಯಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಇದು ನಿಮಗೆ ಒಂದೇ ಅರ್ಥ ಬರುತ್ತೆ, ಇಷ್ಟು ಪದಗಳು ಸೇರಿ. ಏನು? ಸಂವಿಧಾನೋಕ್ತ ಕರ್ತವ್ಯದ ಉದ್ದೇಶಿತ ಉಲ್ಲಂಘನೆ. ಸಂವಿಧಾನವು ನೀಡಿರ್ತಕ್ಕಂತಹ ಕರ್ತವ್ಯವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘನೆ ಮಾಡಿರೋವಂಥದ್ದು ಹೇಳುವಾಗ ಇದನ್ನು ಹೇಳಲಾಗುತ್ತೆ. ಡೆಲಿಬರೇಟ್ ಫೇಲ್ಯೂರ್ ಟು ಫಾಲೋ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವು ನೀಡಿರುವ ಜವಾಬ್ದಾರಿಯನ್ನು ಫಾಲೋ ಮಾಡುವಲ್ಲಿ, ನಿರ್ವಹಿಸುವಲ್ಲಿ
ಬೇಕಂತನೇ ವಿಫಲಗೊಂಡಿರೋದು ಅಂತ ಹೇಳುವಾಗ ಈ ಒಂದು ಕೀ ಫ್ರೇಸನ್ನು ಯೂಸ್ ಮಾಡಲಾಗಿದೆ. ಎಕ್ಸಾಂಪಲ್ ಸೆಂಟೆನ್ಸ್ ನಾನು ಹೇಳಲ್ಲ ಇಲ್ಲಿ, ಏನಕ್ಕಂದರೆ ಸೇಮ್ ಸೆಂಟೆನ್ಸ್ ನಾವು ರಿಪೀಟ್ ಮಾಡಿದ್ದೀವಿ. ಗುಬರ್ಟೋರಿಯಲ್ ಗುಬರನ್ನೆಟೋರಿಯಲ್ ಡಿಸ್ಕ್ರಿಷನ್ ಅಂದರೆ ಏನು? ರಾಜ್ಯಪಾಲನ ವಿವೇಚನೆಯ ಅಧಿಕಾರ, ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತೀವಲ್ಲ ಅದನ್ನೇ. ದ ಪವರ್ಸ್ ದಟ್ ಅಲೋ ಗವರ್ನರ್ ಟು ಆ್ಯಕ್ಟ್ ಬೇಸ್ಡ್ ಆನ್ ಆರ್ ಪರ್ಸನಲ್ ಜಡ್ಜ್ಮೆಂಟ್. ತಮ್ಮ ವಿವೇಚನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನಿರ್ವಹಣೆ ಮಾಡಲಿಕ್ಕೆ, ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಂವಿಧಾನವು ಕೊಟ್ಟಿರ್ತಕ್ಕಂಥ ಅಧಿಕಾರ, ಸಂವಿಧಾನವು ಕೊಟ್ಟಿರ್ತಕ್ಕಂಥ ಅಧಿಕಾರ ಅಂದರೆ ಸಂವಿಧಾನದ ಮಿತಿಯಲ್ಲೇ ಅವ್ರು ಮಾಡಬೇಕು. ಅದನ್ನು ಗುಬರ್ನ್ಯಾಟೋರಿಯಲ್ ಡಿಸ್ಕ್ರಿಷನ್ ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಇವಾಗ ನಾವು ಕೀ ಫ್ರೇಸಸ್ ಆಯಿತು, ವರ್ಡ್ಸ್ ಆಯಿತು. ನೆಕ್ಸ್ಟು ಇಡಿಯಮ್ಸಿಗೆ ಬಂದಿದ್ದೀವಿ. ಇಡಿಯಮ್ಸ್ ತುಂಬ ಇಂಪಾರ್ಟೆಂಟ್ ನಿಮಗೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಇವರಿಗಂತೂ ತುಂಬ ಇಂಪಾರ್ಟೆಂಟ್, ನೀವು ಕಲೀಲೇಬೇಕು. ಪುಟ್ ಆ್ಯನ್ ಎಂಡ್ ಟು, ಇದಿಷ್ಟು ಸೇರಿ ಒಂದೇ ಪದದ ಅರ್ಥ ಬರುತ್ತೆ, ಮುಕ್ತಾಯಗೊಳಿಸು. ಮೀನಿಂಗ್ ಏನು? ಪುಟ್ ಆ್ಯನ್ ಎಂಡ್ ಟು ಅಂತ ಹೇಳಿದ್ರೆ ಟು ಸ್ಟಾಪ್ ಸಮಥಿಂಗ್ ಪರ್ಮನೆಂಟ್ಲಿ, ಪರ್ಮನೆಂಟಾಗಿ ಅದನ್ನು ಮುಕ್ತಾಯಗೊಳಿಸ್ಬಿಡು. ಎಕ್ಸಾಂಪಲ್ ಸೆಂಟೆನ್ಸ್: ದ ಸುಪ್ರೀಂ ಕೋರ್ಟ್ಸ್ ರೂಲಿಂಗ್ ಏಮ್ಸ್ ಟು ಪುಟ್ ಆನ್ ಎಂಡ್ ಟು ದ ಮಿಸ್ಯೂಸ್ ಆಫ್ ಗುಬರ್ನ್ಯಾಟೋರಿಯಲ್ ಡಿಸ್ಕ್ರಿಷನ್ ಅಂತ ಹೇಳುವಾಗ ಪುಟ್ ಆನ್ ಎಂಡ್, ಈ ಥರದ ಮಿಸ್ಯೂಸ್ಗೆ ಒಂದು ಮುಕ್ತಾಯವನ್ನು ಹಾಡಿ ಅಂತ ಹೇಳುವಾಗ ಇದನ್ನು ಬಳಸಲಾಗಿದೆ. ಸೆಟ್ ಎ ಪ್ರೆಸಿಡೆಂಟ್ ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ, ನಿದರ್ಶನ, ಮಾದರಿ, ಒಂದು ಎಕ್ಸಾಂಪಲ್ ಆಗಿಬಿಡ್ತಾರೆ ಅಂತ ಹೇಳಿದ್ವಲ್ಲ ಅವಾಗ. ಹಾಗಂದರೆ ಟು ಎಸ್ಟಾಬ್ಲಿಷ್ ಎ ರೂಲ್ ಆರ್ ಎಕ್ಸಾಂಪಲ್ ಫಾರ್ ಫ್ಯೂಚರ್ ಸಿಚುಯೇಷನ್ಸ್, ಮುಂದಿನ ಸಂದರ್ಭಗಳಿಗೆ ಇದೊಂದು ಮಾದರಿ ಆಗೋ ರೀತಿಯಲ್ಲಿ ಆಗುತ್ತೆ ಅಂತ ಹೇಳುವಾಗ, ಅಥವಾ ನಿರ್ಮಿಸು, ಮಾದರಿಯಾಗಿ ಮಾಡಿ ಅಂತ ಹೇಳುವಾಗ ಸೆಟ್ ಎ ಪ್ರೆಸಿಡೆಂಟ್ ಅಂತ ಹೇಳಲಾಗುತ್ತೆ. ಎಕ್ಸಾಂಪಲ್: ದ ಸುಪ್ರೀಂ ಕೋರ್ಟ್ಸ್ ರೂಲಿಂಗ್ ಆನ್ ದಿಸ್ ಇಶ್ಯೂ ಕುಡ್ ಸೆಟ್, ಈ ವಿಷಯದ ಬಗೆಗೆ ಸರ್ವೋಚ್ಚ ನ್ಯಾಯಾಲಯ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದು ಮುಂದೆ ಆರ್ಟಿಕಲ್ 200ರ ಇಂಟರ್ಪ್ರಿಟೇಷನ್ ಅಂದರೆ ಅರ್ಥ ವಿವರಣೆಗೆ ಒಂದು ಮಾದರಿಯಾಗಿರುತ್ತೆ ಅಂತ ಲೇಖಕರು ಹೇಳುವಾಗ ಈ ಪದವನ್ನು ಬಳಸಿದ್ದಾರೆ. ಬೆಂಟ್ ಆನ್ ಸಮಥಿಂಗ್ ಕೂಡ ಆಗುತ್ತೆ. ಏನನ್ನಾದರೂ ಮಾಡುವ ಹಠ ಹೊಂದಿರತಕ್ಕಂಥದ್ದನ್ನು ಬೆಂಟ್ ಆನ್ ಅಂತ ಹೇಳಲಾಗುತ್ತೆ. ಮೀನಿಂಗ್ ಏನು? ಡೆಟರ್ಮೈನ್ಡ್ ಟು ಡೂ ಸಮಥಿಂಗ್. ಈಗ ನೀವು ನಿಮ್ಮ ಪರೀಕ್ಷೆಗಳನ್ನು ಗೆಲ್ಲಲೇಬೇಕು ಅನ್ನೋ ಹಠ ಇದೆಯಲ್ಲ, ದಟ್ ಈಸ್ ಬೆಂಟ್ ಆನ್. ಆದರೆ ಆಫನ್ ನೆಗೆಟಿವ್ಲಿ, ಇಲ್ಲಿ ನೀವು ನೆಗೆಟಿವ್ ಆಗಿ ಇಟ್ಕೋಬೇಡಿ ಅಷ್ಟೇ. ಸೊಲ್ಲಬೇಕು ಅನ್ನೋ ಹಠ ನಿಮ್ಗಿರಲ್ವಲ್ಲ, ಹಾಗಾಗಿ ನೆಗೆಟಿವ್ ಆಗಿ ತಗೊಳ್ಬೇಕಾಗಿ. The governor appears bent on delaying the passage of key bills. ಪ್ರಮುಖವಾದ ಮಸೂದೆಗಳನ್ನು ಡಿಲೇ ಮಾಡುವಂತಹ ಒಂದು ಕೆಟ್ಟ ಹಠವನ್ನು ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳುವಾಗ ಬೆಂಟ್ ಆನ್ ಆಗುತ್ತೆ. ಬೆಂಟ್ ಆನನ್ನು ಸಾಮಾನ್ಯವಾಗಿ ನೆಗೆಟಿವ್ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಯೂಸ್ ಮಾಡಲಾಗುತ್ತೆ. ಬಟ್ ನಾನು ನಿಮಗೆ ಎಕ್ಸಾಂಪಲ್ ಹೇಳುವಾಗ ನಿಮ್ಮನ್ನು ಪಾಸಿಟಿವ್ ಆಗಿ ತೊಗೊಂಡು ನಾನು ಹೇಳಿದ್ದೀನಿ ಇಲ್ಲಿ, ಡೋಂಟ್ ಟೇಕ್ ಮಿ ರಾಂಗ್. ನೆಕ್ಸ್ಟು ರೈಸಸ್ ಕನ್ಸರ್ನ್ಸ್ ಅಬೌಟ್, ಚಿಂತೆ ಹುಟ್ಟಿಸ್ತಾ ಇದೆಯಪ್ಪ ಈ ಸ್ಥಿತಿ ಅಂತ ಹೇಳ್ತೀವಲ್ಲ ಅದು. ಟು ಕಾಸ್ ವರಿ ಆರ್ ಡೌಟ್ ಅಬೌಟ್ ಸಮಥಿಂಗ್. ರೈಸ್ ಕನ್ಸರ್ನ್ಸ್ ಅಬೌಟ್ ಅಂತ ಹೇಳಿದ್ರೆ ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ ಅಂತ ಹೇಳ್ತೀವಲ್ಲ ಆ ಥರ ವರಿ ಆಗುವಂತಹ, ಡೌಟ್ ಕ್ರಿಯೇಟ್ ಆಗುವಂಥದ್ರ ಬಗ್ಗೆ ಹೇಳಲಾಗುತ್ತೆ. The governor's actions raises concern about the integrity of the Indian federal structure. ರಾಜ್ಯಪಾಲರ ಈ ವರ್ತನೆ ಭಾರತದ ಒಕ್ಕೂಟ ವ್ಯವಸ್ಥೆ ಏನಿದೆ ಅದರ ಇಂಟಿಗ್ರಿಟಿಯ ಮೇಲೆ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡೋ ಥರ ಆಗ್ತಾ ಇದೆ. ಇದು ಡೌಟನ್ನು ಕ್ರಿಯೇಟ್ ಮಾಡೋ ಥರ ಆಗ್ತಾ ಇದೆ. ಅಂದರೆ ನಾವೇನಿಲ್ಲಿ ಫೆಡ್ರಲ್ ಫಾರ್ಮ್ ಗೌರ್ಮೆಂಟಲ್ಲಿ ಇದ್ದೀವ, ಫೆಡ್ರಲ್ ಇಂಡಿಯಾದಲ್ಲಿ ಇದ್ದೀವ, ಅಥವಾ ನಾವು ಯಾವುದು ಹಿಟ್ಲರ್ ರೂಲಲ್ಲಿ ಇದ್ದೀವ ಅಂತ ಹೇಳ್ತಾರಲ್ಲ
ಆ ಅರ್ಥವನ್ನು ಹೇಳುವಾಗ ರೈಸಸ್ ಕನ್ಸರ್ನ್ಸ್ ಅಬೌಟ್ ಅನ್ನೋದನ್ನು ಹೇಳಲಾಗುತ್ತೆ. ನೆಕ್ಸ್ಟು ಚಾಲೆಂಜ್ ಪೋಸ್ಡ್ ಟು, ಸವಾಲಾಗಿ ಎದುರಾಗುವಂಥದ್ದನ್ನ ಚಾಲೆಂಜ್ ಪೋಸ್ಡ್ ಟು. ಎ ಡಿಫಿಕಲ್ಟಿ ಆರ್ ಅಬ್ಸ್ಟ್ಯಾಕಲ್ ಕ್ರಿಯೇಟೆಡ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್. ಯಾವಾಗ ನಾವು ಯೂಸ್ ಮಾಡಬೇಕು, ಯಾರಿಗೋ ಒಬ್ಬರಿಗೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜ್ ಡಿಫಿಕಲ್ಟಿ ಬರುತ್ತಲ್ಲ, ಚಾಲೆಂಜ್ ಪೋಸ್ಡ್ ಟು. ಈಗ ನಿಮಗೂ ಇಂಗ್ಲೀಷ್ ವೊಕ್ಯಾಬ್ಯುಲರಿ ನಿಮ್ಮ ವೀಕ್ನೆಸ್ ಆಗಿದ್ದರೆ ಇದನ್ನು ಕೂಡ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಯು ಆರ್ ಫೇಸಿಂಗ್ ಚಾಲೆಂಜ್ ಪೋಸ್ಡ್ ಟು ಇಂಗ್ಲೀಷ್ ವೊಕ್ಯಾಬ್ಯುಲರೀಸ್ ಅಂತ ಹೇಳ್ಬೋದು. ಇಲ್ಲಿ ದ ಎಡಿಟೋರಿಯಲ್ ಹೈಲೈಟ್ಸ್ ದ ಚಾಲೆಂಜ್ ಪೋಸ್ಡ್ ಟು ತಮಿಳ್ನಾಡುಸ್ ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಬೈ ದ ಗವರ್ನರ್ಸ್ ಇನ್ಯಾಕ್ಷನ್. ಇಲ್ಲಿ ಗವರ್ನರ್ ಅವರ ಇನ್ಯಾಕ್ಷನ್ ಇಂದ, ಅಂದರೆ ಅವ್ರು ಏನು ಇದರಲ್ಲಿ ಬಿಲ್ ಪಾಸ್ ಮಾಡ್ದಾನೆ ಸ್ಥಗಿತವಾಗಿ ಹಾಲ್ಟ್ ಆಗಿಬಿಟ್ಟಿದಾರಲ್ಲ, ಅದರಿಂದ ತಮಿಳುನಾಡಿನ ಸಂವಿಧಾನಿಕ ಸರ್ಕಾರ, ಸಂವಿಧಾನಿಕ ಆಡಳಿತ ಏನಿದೆ ಇದು ಚಾಲೆಂಜಸ್ಸನ್ನು ಫೇಸ್ ಮಾಡ್ತಿದೆ ಅಂತ ಹೇಳುವಾಗ ಈ ಒಂದು ಇಡಿಯಮನ್ನು ಯೂಸ್ ಮಾಡಲಾಗಿದೆ. ನೆಕ್ಸ್ಟು ಟೇಕ್ ನೋಟ್ ಆಫ್, ಅದ್ರ ಕಡೆ ಸ್ವಲ್ಪ ಗಮನ ಇಡಪ್ಪ ಅಂತ ಹೇಳ್ತೀವಲ್ಲ, ಅದ ಟೇಕ್ ನೋಟ್ ಆಫ್ ಅಂತ ಹೇಳುವಂಥದ್ದು. ಟು ಅಬ್ಸರ್ವ್ ಆರ್ ಪೇ ಅಟೆನ್ಷನ್ ಟು ಸಮಥಿಂಗ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರೋದ್ರ ಕಡೆಗೆ ಗಮನ ಇಡಬೇಕಾಗಿರೋವಂಥದ್ದನ್ನು ಟೇಕ್ ನೋಟ್ ಆಫ್ ಅಂತ ಹೇಳಲಾಗುತ್ತೆ. ಇಲ್ಲಿ ಹೇಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದರೆ, ದ ಯೂನಿಯನ್ ಗವರ್ನಮೆಂಟ್ ಮಸ್ಟ್ ಟೇಕ್ ನೋಟ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇನ್ ತಮಿಳ್ನಾಡು. ಇಲ್ಲಿ ಕ್ರೈಸಿಸ್ ಬಂತು, ಸಂವಿಧಾನಿಕ ಬಿಕ್ಕಟ್ಟು. ನೆಕ್ಸ್ಟು ಲಾಸ್ಟ್, ಈ ದಿನದ ಲಾಸ್ಟ್ ಹಂತಕ್ಕೆ ಬಂದಿದ್ದೀವಿ ನಾವು. ಬೋರ್ ಆಗಿಲ್ಲ ಅಂತ ಅನ್ಕೊತೀನಿ, ಗೊತ್ತಿಲ್ಲ ಎಷ್ಟೊತ್ತಾಗಿದೆ ಕ್ಲಾಸಸ್ ಶುರು ಮಾಡಿ. ಬಟ್ ಇಂಟ್ರೆಸ್ಟಿಂಗ್, ನಿಮಗೂ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ಕೊತೀನಿ ನಾನು. ಇಂಟ್ರೆಸ್ಟ್ ಇರಲ್ಲ ಅಂದರೂ ನಾವು ಇಂಟ್ರೆಸ್ಟ್ ಮಾಡ್ಕೊಳ್ಳೇಬೇಕು, ಆವಾಗಲೇ ನಾವು ಅಂದ್ಕೊಂಡಿರ್ತಕ್ಕಂಥ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದು. ಸೊ ಡೋಂಟ್ ವರಿ, ಪಾಸ್ ಮಾಡಿ, ಬ್ರೇಕ್ ತಗೊಳ್ಳಿ, ಪುನಃ ರೆಸ್ಯೂಮ್ ಮಾಡಿ, ಫೋಕಸ್. ಕಂಪ್ರಹೆನ್ಷನ್, ನಿಮ್ಗೆ ಈ ಥರದ ಪ್ರಶ್ನೆಗಳು ಎಷ್ಟೊಂದು ಬರುತ್ತೆ. ಸೊ ಇದನ್ನು ನಿಮಗೆ ಎಡಿಟೋರಿಯಲ್ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ಲೇಬೇಕು ಅನ್ನೋದು ನನ್ನ ಒಂದು ಹೊಸ ಆಲೋಚನೆ, ಮತ್ತು ಅದನ್ನು ಅನ್ವಯಗೊಳಿಸಿದ್ದೀನಿ ಕೂಡ. ಇದರಿಂದ ನಿಮಗೆ ಇಂಗ್ಲೀಷ್ ಇಂಪ್ರೂವ್ಮೆಂಟಿಗೆ ತುಂಬ ಈಸಿ ಆಗುತ್ತೆ, ಆನ್ಸರ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ, ಅದು ಪ್ರಾಕ್ಟೀಸ್ ಮಾಡಿದಾಗೂ ಆಗುತ್ತೆ. ನೀವು ಇವತ್ತಿನ ಎಡಿಟೋರಿಯಲ್ಗೆ ಸಂಬಂಧಪಟ್ಟಂಗೆ ನಾನು ಈ ಕಾಂಪ್ರಹೆನ್ಷನ್ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಅವಾಗಿಂದ ಕೇಳಿಸ್ಕೊಂಡಿದ್ದೀರ ಇದ್ರ ಉದ್ದೇಶ ಏನು, ಅರ್ಥ ಏನು ಅಂತ. ಇದು ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ನಿಮಗೆ ಕಾಂಪ್ರಹೆನ್ಷನ್. ಅವಾಗ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಓದೋಣ ಈಗ ಫಸ್ಟು. ಗವರ್ನೆನ್ಸ್ and constitutional responsibilities. The recent actions of the Tamil Nadu governor have sparked intense debate regarding willful violation of constitutional duty and scope of the gubernatorial discretion. The controversy arose when the governor, instead of granting assents to the bills that had been repassed by the state assembly, chose to curtail legislation by referring them to the president. This move has led to governors over the federal structure, as it appears to be an instance of executive abstractionism that hinders state governance. The Supreme Court, ನನ್ನ ಜೊತೆಗೇನೆ ನೀವು ಓದಬೇಕು, ಅವಾಗಲೇ ನಿಮ್ಗೆ ಅರ್ಥ ಆಗೋದು, has taken judicial scrutiny of the matter, questioning whether the governor's decision aligns with the constitutional mandate under Article 200. This article clearly states that when a bill is readopted, the governor must approve it. The precedent setting case highlights a pattern of discretionary overreach where governors in multiple states have allegedly overstepped their powers.
Legal experts argue that referring the bills to the president, despite their legislative deadlock being resolved, is an ultra virus act that exceeds governor's legal authority. Critics emphasize that such actions compromise institutional integrity, setting to a dangerous precedent for future governance. Furthermore, this has created a constitutional crisis, raising concerns about the erosion of checks and balances in the system. Political analysts suggest that union government must take note of this issue, intervene to put an end to such practices. Failure to do so might encourage further executive abstractionism, leading to the governance paralysis. The Supreme Court's final during this matter could be a landmark judgment, reinforcing the principles of constitutional governance and ensuring that governors adhere to their constitutional duties without political bias. ಇವಾಗ ನಾನು ಯಾಕೆ ನಿಮಗೆ ಕನ್ನಡ ಮೀನಿಂಗ್ ಏನು ಹೇಳ್ದಾನೆ ಓದಿದ್ದೀನಿ ಅಂತ ಹೇಳಿದ್ರೆ, ಇದರೆಲ್ಲ ಸಾರಾಂಶನ ಕನ್ನಡದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವು ಈಗ ಮುಂದೆ ಬರ್ತಕ್ಕಂಥ ಕ್ವಶನ್ ಯಾವ ರೀತಿ ಅರ್ಥ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನೀವು ಇಂಗ್ಲೀಷನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ, ವೊಕ್ಯಾಬ್ಲರಿಲಿ ಕಲಿಸಿದ ವರ್ಡ್ಸ್ಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಗೊತ್ತಾಗುತ್ತೆ. ಕ್ವಶನ್ ಏನು? ವಾಟ್ ಈಸ್ ದ ಮೇನ್ ಇಶ್ಯೂ ಡಿಸ್ಕಸ್ಡ್ ಇನ್ ದ ನ್ಯೂಸ್ ಪೇಪರ್? ಆಪ್ಷನ್ ಎ ಇಲ್ಲಿ ಬಂದಿದೆ, ಕೆಳಗಡೆ ತೊಳಿ. ದ ರೋಲ್ ಆಫ್ ದ ಪ್ರೆಸಿಡೆಂಟ್ ಇನ್ ದ ಗವರ್ನೆನ್ಸ್, ದ ಗವರ್ನರ್ಸ್ ರೆಫ್ಯೂಸಲ್ ಟು ಗ್ರಾಂಟ್ ಅಸೆಂಟ್ ಟು ರೀಪಾಸ್ ದ ಬಿಲ್. ನಾನು ಆಲ್ರೆಡಿ ಟಿಕ್ ಹಾಕ್ಬಿಟ್ಟಿದ್ದೀನಿ, ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಬಟ್ ಕ್ವಶನ್ಸ್ ನೀವು ಓದಿ. ದ ಇಂಪಾರ್ಟೆನ್ಸ್ ಆಫ್ ದ ಲೆಜಿಸ್ಲೇಟಿವ್ ಪ್ರೋಸೆಸ್ ಇನ್ ದ ಪಾರ್ಲಿಮೆಂಟ್, ದ ರೋಲ್ ಆಫ್ ದ ಜುಡಿಷಿಯರಿ ಇನ್ ದ ಸ್ಟೇಟ್ ಅಫೇರ್ಸ್. ನೋಡಿ, ನೀವು ಇಂಗ್ಲೀಷ್ ಕಲ್ತ್ಕೊಂಡಿದ್ರೆ, ನೀವು ಈ ನಿಮಗೆ ಜನರಲ್ ನಾಲೆಡ್ಜ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಡೇ ಟು ಡೇ ಕರೆಂಟ್ ಅಫೇರ್ಸ್ ನೀವು ಚೆನ್ನಾಗಿ ಕಲಿತಿದ್ದೀರಾ ಅಂತ ಹೇಳಿದ್ರೆ, ಎಡಿಟೋರಿಯಲ್ ಅನಾಲಿಸಿಸ್ಗಳನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಇಂಗ್ಲೀಷ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿನೇ ಈ ಪ್ರಶ್ನೆಗೆ ಅರ್ಥ ಮಾಡ್ಬೇಕಂತ ಏನಿಲ್ಲ. ನೋಡಿ, ನಿಮ್ಗೆ ತಕ್ಷಣ ಗೊತ್ತಾಗೋಯ್ತು ಇದೆಷ್ಟು ಕರೆಕ್ಟ್ ಅಂತ. ಅವಾಗಿಂದ ನಾವು ಹೇಳ್ತಿರೋವಂಥದ್ದೇನು, ಗವರ್ನರ್ ಅಸೆಂಟ್ ಕೊಟ್ಟಿಲ್ಲ, ಪ್ರೆಸೆಂಟ್ ಬಿಲ್ಸ್ನ ರೀಪ್ರೆಸೆಂಟ್ ಮಾಡಿದ್ರು ಕೂಡ ಅಥವಾ ಪಾಸ್ ಮಾಡಿದ್ರು ಕೂಡ ಗೊತ್ತಾಗೋಯ್ತು. ಸೊ ಪ್ಯಾಸೇಜ್ ಏನು ಹೇಳುತ್ತೆ, ಗವರ್ನರ್ಸ್ ಡಿಸಿಷನ್ ಟು ವಿತ್ಹೋಲ್ಡ್ ಅಸೆಂಟ್ ಆನ್ ಇಟ್ಸ್ ಇಂಪ್ಲಿಕೇಶನ್ಸ್ ಆನ್ ಗವರ್ನೆನ್ಸ್, ಅದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಏನದು? ಗ್ರ್ಯಾಂಟ್ ಅಸೆಂಟ್ ಟು ರೀಪಾಸ್ಡ್ ಬಿಲ್, ಅವ್ರು ಕೊಟ್ಟಿಲ್ಲ, ಅವ್ರು ರೆಫ್ಯೂಸ್ ಮಾಡಿದ್ರು, ಅದ್ರ ಬಗ್ಗೆನೇ ಇರೋದು ಪ್ಯಾಸೇಜಲ್ಲಿ. ಎರಡನೇ ಕ್ವಶನ್ ಏನು ಕೇಳ್ಬೋದು ಕಾಂಪ್ರಹೆನ್ಷನ್ ನಿಮಗೆ? ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವಾಟ್ ಡಸ್ ಆರ್ಟಿಕಲ್ 200 ಮ್ಯಾಂಡೇಟ್? ಏನು ಹೇಳುತ್ತೆ ಆರ್ಟಿಕಲ್ 200? ಈಗೇನು ಇಲ್ಲಿ ಬಂದಿದೆ, ಗವರ್ನರ್ಸ್ ಮಸ್ಟ್ ಸೀಕ್ ಯೂನಿಯನ್ ಗವರ್ನಮೆಂಟ್ ಅಪ್ರೂವಲ್ ಹೇಳುತ್ತಾ? ತಪ್ಪು, ನಿಮಗೂ ಗೊತ್ತಿದೆ ಅದು. ದ ಸುಪ್ರೀಂ ಕೋರ್ಟ್ ಮಸ್ಟ್ ರಿವ್ಯೂ ಆಲ್ ದ ಬಿಲ್ಸ್, ಇದು ತಪ್ಪು ಅಂತ ನಿಮಗೂ ಗೊತ್ತು. ಹಾಗಿದ್ರೆ ಗವರ್ನರ್ಸ್ ಹ್ಯಾವ್ ದ ಅಬ್ಸಲ್ಯೂಟ್ ರೈಟ್ ಟು ರೆಫರ್ ಎನಿ ಬಿಲ್ ಟು ದ ಪ್ರೆಸಿಡೆಂಟ್? ನೋ. ಏನಂತ ಹೇಳುತ್ತೆ? ಗವರ್ನರ್ ಮಸ್ಟ್ ಅಪ್ರೂವ್ ಎ ಬಿಲ್ ದಟ್ ಈಸ್ ರೀಪಾಸ್ಡ್ ಬೈ ದ ಸ್ಟೇಟ್ ಅಸೆಂಬ್ಲಿ. ಇದನ್ನ ಆರ್ಟಿಕಲ್ 200 ಹೇಳೋದು. ಸೊ ಆನ್ಸರ್ ಬಿ ಇಸ್ ಕರೆಕ್ಟ್. ಅದೇ ಪ್ಯಾಸೇಜಲ್ಲಿರೋದು ಕೂಡ. ನೆಕ್ಸ್ಟ್ ಕ್ವಶನ್, ವಿಚ್ ಟರ್ಮ್ ಫ್ರಮ್ ದ ಪ್ಯಾಸೇಜ್ refers to the governor's misuse of discretionary powers? ಯಾವುದು? ಜುಡಿಷಿಯಲ್ ಸ್ಕ್ರೂಟಿನಿ ಅಂತ ಅದ, ಡಿಸ್ಕ್ರಿಯೇಷನರಿ ಓವರ್ ರೀಚ್ ಅಂತ ಹೇಳ್ತಾ ಇದೆಯಲ್ಲ ಅದ, ಲೆಜಿಸ್ಲೇಟಿವ್ ಡೆಡ್ಲಾಕ್ ಅಂತ ಬಂತಲ್ಲ ಅದ, ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿನ? ನಿಮ್ಗೆ ಚೆನ್ನಾಗಿದೆ ಈ ಪ್ರಶ್ನೆ. ನೋಡಿ, ಕ್ವಶನ್ ಏನು ಹೇಳ್ತಾ ಇರೋದು, ಈ ಪ್ಯಾಸೇಜಲ್ಲಿ ಯಾವುದು ಗವರ್ನರ್ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರೋದು ಅಂತ. ಸೊ ಗವರ್ನರ್ಗೆ ಸಂವಿಧಾನ ಡಿಸ್ಕ್ರಿಯೇಷನರಿ ಪವರ್ ಕೊಟ್ಟಿದೆ, ಬಟ್ ಅವರು ಅದನ್ನು ಓವರ್ ರೀಚ್ ಮಾಡಿದ್ದಾರೆ, ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟು, ವಾಟ್ ಕುಡ್ ಬಿ ದ ಪೊಟೆನ್ಷಿಯಲ್ ಔಟ್ಕಮ್ ಆಫ್ ದ ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ದಿಸ್ ಮ್ಯಾಟರ್? ಏನು ಔಟ್ಕಮ್ ಆಗ್ಬೋದು?
ದ ಪ್ರೆಸಿಡೆಂಟ್ ವಿಲ್ ಅಸ್ಯೂಮ್ ದ ಗವರ್ನರ್ಸ್ ಪವರ್. ತಪ್ಪು. ದ ಕಾನ್ಸೆಪ್ಟ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ವಿಲ್ ಬಿ ರಿಮೂವ್ಡ್. ತಪ್ಪು. ಸುಪ್ರೀಂ ಕೋರ್ಟ್ ಏನು ರೂಲಿಂಗ್ ಕೊಡುತ್ತೆ ಇದ್ರ ಬಗ್ಗೆ, ಇದು ಇಟ್ ಮೇ ಬಿಕಮ್ ಎ ಪ್ರೆಸಿಡೆಂಟ್ ಸೆಟ್ಟಿಂಗ್ ಕೇಸ್ ಫಾರ್ ಫ್ಯೂಚರ್ ಗವರ್ನೆನ್ಸ್ ಡಿಸ್ಪ್ಯೂಟ್ಸ್. ಪ್ರೆಸಿಡೆಂಟ್ ಅಂದರೆ ಒಂದು ನಿದರ್ಶನ ಆಗುತ್ತೆ, ಒಂದು ಮಾದರಿ ಆಗುತ್ತೆ ಮುಂದಿನ ವಿವಾದಗಳಿಗೆ ಇವಾಗ ಸರ್ವೋಚ್ಚ ನ್ಯಾಯಾಲಯ ಕೊಡುವಂಥ ಇದು ಅಂತ ಹೇಳುವಾಗ ಇದನ್ನು ಬಳಸಲಾಗುತ್ತೆ. ನೆಕ್ಸ್ಟು, ವೈ ಡೂ ಕ್ರಿಟಿಕ್ಸ್ ಬಿಲೀವ್ ಗವರ್ನರ್ಸ್ ಆಕ್ಷನ್ ಥ್ರೆಟನ್ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ. ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿಗೆ ಧಕ್ಕೆ ಆಗುತ್ತೆ ಅಂತ ಯಾತಕ್ಕೆ ಈ ವಿಮರ್ಶಕರು ಬಿಲೀವ್ ಮಾಡ್ತಿದ್ದಾರೆ ಅಂತ ಹೇಳುವಾಗ, ದೇ ಸೆಟ್ ಎ ಡೇಂಜರಸ್ ಪ್ರೆಸಿಡೆಂಟ್ ದಟ್ ಅಂಡರ್ಮೈನ್ಸ್ ದ ಗವರ್ನೆನ್ಸ್ ನಾರ್ಮ್ಸ್. ಇದು ಕರೆಕ್ಟ್ ಆನ್ಸರ್ ಇದೆ. ಅದೇ ಅಲ್ಲ ಕ್ರಿಟಿಕ್ಸ್ ಹೇಳ್ತಿರುವಂಥದ್ದು, ಈ ಥರ ಇವರು ನಡ್ಕೊಂಡ್ರೆ ಇದು ಮುಂದೆ ಕೂಡ ಬೇರೆಯವ್ರಿಗೆ ನಡ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡುತ್ತೆ. ಜೊತೆಗೆ ಸರ್ಕಾರದ ಆಡಳಿತ ಪ್ರಜಾಸತ್ತಾತ್ಮಕವಾಗಿ ಹೇಗೆ ನಡಿಬೇಕು ಅದನ್ನು ಅಂಡರ್ಮೈನ್ ಮಾಡಿದಾಗ ಆಗುತ್ತೆ ಅಂತಲೇ ಹೇಳಿರುವಂಥದ್ದು. ಸೊ ಈ ದಿನದ ಲಾಂಗ್ ಕ್ಲಾಸ್ ಮುಗೀತು. ಯು ಕ್ಯಾನ್ ರಿಲ್ಯಾಕ್ಸ್ ನಾವು. ಬಟ್ ನಿಮಗೆ ಮತ್ತಷ್ಟು ಕ್ಲಾರಿಟಿ ಬೇಕು, ನಾನು ಕೇಳಿಸ್ಕೋಬೇಕಂದ್ರೆ ಪುನಃ ಕೇಳಿಸ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಮ್ಮ ಯಾವ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳದೆ ಇರಲಿಕ್ಕೆ ಚಾನ್ಸಸ್ ಸಿಗುತ್ತೆ ನಿಮಗೆ. ಲೈಕ್ ಮಾಡಿ, ನಾನು ಕೇಳಲ್ಲ, ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಮತ್ತೇನಾದರೂ ನಾನು ಇಲ್ಲಿ ಹೇಳಬೇಕಿತ್ತು ಅಥವಾ ಮತ್ತೆ ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಿತ್ತು, ಕಾಮೆಂಟ್ ಮಾಡಿ. ಖಂಡಿತ ನಿಮ್ಮ ಕಾಮೆಂಟನ್ನು ನಾನು ಕಮಾಂಡ್ ಅಂತಲೇ ಅಂದ್ಕೊತೀನಿ. ಖಂಡಿತವಾಗ್ಲೂ ಅದ್ರ ಕಡೆ ಗಮನ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಅದೇನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕ್ವಿಝ್ ಅಟೆಂಡ್ ಮಾಡಿ, ಈ ಬುಕ್ಕಲ್ಲಿ ರೆಫರ್ ಮಾಡಿ. ಥ್ಯಾಂಕ್ ಯು. ಯಾವಾಗಲೂ ಫೋಕಸ್ ಆಗಿರಿ ನಿಮ್ಮ ಗೋಲ್ ಕಡೆಗೆ, ನಿಮ್ಮ ರೀಚ್ ಕಡೆಗೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿ. ಶುಭ ದಿನ. ಥ್ಯಾಂಕ್ ಯು.